Hello students, in this class I will move to the second question of the exercise 4.1. Look at the first sub question in the question number 2. It is a word problem. Just you need to convert these sentences into a quadratic equation. Remember, okay, quadratic equation. So means you need to express in a mathematical way. So look at the question. Represent the following situations in the form of quadratic equations. Okay, so the following situations are actually quadratic equation. Okay, you need to express that one mathematically. First, look at the first question. The area of a rectangular plot is 528 meters square. Area is given to you. The length of the plot is one more than the twice its breadth. Okay, this is the relation. The length of the plot is one more than the twice its breadth. We need to find length and breadth of the plot. Okay, no need to find out this one, just you need to construct the quadratic equation. Okay, so initially it is given like this. Okay, so there is a rectangular plot. Okay, rectangular plot. Rectangle means it has length and breadth. So area is already given to you. What is the area? 528 meters square. Okay, and now this is the length. Okay, so this is the length, and this is actually called as usually breadth. Okay, so this is breadth. Okay, this is breadth. So now we need to assign variable for length and breadth. Remember, you have to use only one variable, that is x. ಸೊ ಇಲ್ಲಿ ಈ ಚಾಪ್ಟರ್ ಏನು ಅಂದ್ರೆ ನೀವು ಒಂದೇ ವೇರಿಯಬಲ್ ತಗೋಬೇಕೀಗ ಎಕ್ಸ್. ಆ ವೇರಿಯಬಲ್ ಅಲ್ಲೇ ಹೇಳ್ಬೇಕು. ಈಗ ಲೆಂತ್ ಮತ್ತೆ ಬ್ರೆಡ್ತ್ ಎರಡೂನು ಕೂಡ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲೇ ಹೇಳ್ಬೇಕು. ನೀವು ನೆನ್ಪಿಟ್ಕೊಳ್ಳಿ, ಈಗ ಲೆಂತ್ ಎಕ್ಸ್ ಬ್ರೆಡ್ತ್ ವೈ ಅಂತ ತಗೊಳ್ಳೋ ಹಾಗಿಲ್ಲ. ತಗೊಂಡ್ರೆ ಏನಾಗುತ್ತೆ, ಅದು ನೀವು ಟೂ ವೇರಿಯೇಬಲ್ಸ್ ಆಗ್ಬಿಡುತ್ತೆ. ಆರ್ ಎಲ್ಸ್ ಸಮ್ಟೈಮ್ಸ್ ಆ ತರ ತಗೊಂಡು ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಮಾಡಿರ್ಬೋದು. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಎಕ್ಸ್ ಮತ್ತೆ ವೈ ಅಂತ ತಗೊಂಡ್ರೆ, ಇದನ್ನ ಲೆಂತ್ ನ ಈ ತರ ಎಕ್ಸ್ ಅಂತ, ಬ್ರೆಡ್ತ್ ನ ವೈ ಅಂತ ತಗೊಂಡ್ರೆ ಅವರು ಈ ವೈ ನ ಮತ್ತೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ತಾರೆ. ಮಾಡಬಹುದು, ಆಗ್ಲೂ ಆ ತರ ಕೂಡ ಮಾಡಬಹುದು. ಬಟ್ ಸುಮ್ನೆ ಅದು ಕನ್ಫ್ಯೂಷನ್ ಆಗ್ಬಹುದು ನಿಮಗೆ ಅಂತ ಅಂದು ನಾನೇನ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ತಗೊಳ್ತೀನಿ. ಆರ್ ಎಲ್ಸ್ ನೀವು ಈ ತರ ತಗೊಳ್ತೀನಿ ಅಂದ್ರು ಓಕೆ, ಅದನ್ನು ಹೇಳ್ತೀನಿ ಬೇಕಾದ್ರೆ ನಾನು ನಿಮಗೆ. ಈಗ ನೋಡಿ, ಒಂದು ರಿಲೇಷನ್ ಕೊಟ್ಟಿದ್ದಾನೆ, ಆ ರಿಲೇಷನ್ ಅನ್ನ ನೋಡ್ತಾ ಹೋಗಿ. ಫಸ್ಟ್ ನೀವು ಅಲ್ಲಿ ಏನ್ ಹೇಳಿದ್ದೇನೆ ಅಂದ್ರೆ ಲೆಂತ್ ಆಫ್ ದಿ ಪ್ಲಾಟ್. ಓಕೆ, ಲೆಂತ್ ಏನಿದೆ ಅಂದ್ರೆ ಒನ್ ಮೋರ್ ದ್ಯಾನ್ ದಿ ಟ್ವೈಸ್ ಇಟ್ಸ್ ಬ್ರೆಡ್ತ್. ಬ್ರೆಡ್ತ್ ಏನಿದೆ ಅಲ್ವಾ ಅದನ್ನ ಟ್ವೈಸ್ ಮಾಡಿ ಅದಕ್ಕೆ ಒನ್ ನ ಆಡ್ ಮಾಡಿದ್ರೆ ಲೆಂತ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಆ ಸೆಂಟೆನ್ಸ್ ನ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಲೆಂತ್ ಏನಾಗುತ್ತೆ ಅಂದ್ರೆ, ಲೆಂತ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದ್ರೆ ಅದರ ಬ್ರೆಡ್ತ್ ಏನಿದೆಯಲ್ವಾ ಅದನ್ನ ಟ್ವೈಸ್ ಮಾಡಬೇಕು. ಟ್ವೈಸ್ ಅಂದ್ರೆ 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ ಬ್ರೆಡ್ತ್. ಓಕೆ, ಇದಕ್ಕೆ ಒನ್ ನ ಆಡ್ ಮಾಡ್ಬೇಕು, ಅಥವಾ ನೀವು ಇಲ್ಲೇ ಬರ್ಕೊಳ್ಳಿ 2 ಇಂಟು ಬ್ರೆಡ್ತ್ ಪ್ಲಸ್ 1, ಅಥವಾ 1 ಪ್ಲಸ್ 2 ಇಂಟು ಬ್ರೆಡ್ತ್. ಓಕೆ, ಸೊ ಬ್ರೆಡ್ತ್ ನ ಡಬಲ್ ಮಾಡಿದೆ, ಅದಕ್ಕೆ ಒನ್ ನ ಆಡ್ ಮಾಡಿದೆ. ಇದು ಏನಾಗುತ್ತೆ, ಲೆಂತ್ ಗೆ ಈಕ್ವಲ್ ಆಗುತ್ತೆ ಅಂತ ಹೇಳ್ತಿದೆ. ಓಕೆನಾ? ಸೊ ಈ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಈ ತರ ಇದ್ದಾಗ ಪ್ರಾಬ್ಲಮ್ ಈಗ ನೋಡ್ಕೊಳ್ಳಿ, ಯಾವ್ದಕ್ಕೆ ನೀವು ವೇರಿಯಬಲ್ ಅಸೈನ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನೋಡ್ಕೊಳ್ಳಿ. ಓಕೆ, ನೀವು ಯೂಶುವಲಿ ಇಲ್ಲಿ ಬ್ರೆಡ್ತ್ ಗೆ ವೇರಿಯಬಲ್ ಅಸೈನ್ ಮಾಡ್ಕೊಂಬಿಡಿ. ಈಗ ಬ್ರೆಡ್ತ್ ನ ನಾನು ಎಕ್ಸ್ ಅಂತ ತಗೊಳ್ತೀನಿ, ಬ್ರೆಡ್ತ್ ಗೆ ಎಕ್ಸ್ ತಗೊಂಡಿದ್ದೀನಿ. ಲೆಂತ್ ನು ಕೂಡ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲೇ ಹೇಳ್ಬೇಕು. ಈಗ ಲೆಂತ್ ಹೇಳ್ತೀನಿ ನೋಡಿ. ಲೆಂತ್ ಏನಾಗುತ್ತೆ ಅಂತ ಅಂದ್ರೆ ವಿಚ್ ಇಸ್ ಈಕ್ವಲ್ ಟು 1 ಪ್ಲಸ್ 2 ಟೈಮ್ಸ್ ದಟ್ ಆಫ್ ಬ್ರೆಡ್ತ್. ಬ್ರೆಡ್ತ್ ಏನಂತ ತಗೊಂಡಿದ್ದೀರಾ, ಎಕ್ಸ್. ಓಕೆ, ಹಾಗಾಗಿ 1 ಪ್ಲಸ್ 2 ಇಂಟು ಎಕ್ಸ್ ಅಂದ್ರೆ 1 ಪ್ಲಸ್ 2x ಅಂತ ಆಗುತ್ತೆ, ಅಥವಾ 2x ಪ್ಲಸ್ 1 ಎರಡೂ ಒಂದೇನೆ. ಓಕೆ, ಸೊ ಈಗ ಇಲ್ಲಿ ನಾನು ಸ್ವಲ್ಪ ನಿಮಗೆ ಮ್ಯಾಥಮೆಟಿಕಲಿ ಬರ್ದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆರ್ ಎಲ್ಸ್ ಡೈರೆಕ್ಟ್ ಆಗಿ ಕೂಡ ನೀವೇನ್ ಮಾಡ್ಕೋಬಹುದು, ಅರ್ಥ ಮಾಡ್ಕೋಬಹುದು. ಓಕೆನಾ? ಸ್ವಲ್ಪ ಕ್ವಶನ್ ಅನ್ನ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ. ಲೆಂತ್ ಎಷ್ಟಿದೆ ಅಂದ್ರೆ ಬ್ರೆಡ್ತ್ ನ ಡಬಲ್ ಮಾಡಿ ಅದಕ್ಕೆ ಒನ್ ನ ಆಡ್ ಮಾಡಬೇಕು ಅನ್ನೋ ತರ ಇದೆ ಸೆಂಟೆನ್ಸ್ ನಿಮಗೆ. ಇದನ್ನ ಡಬಲ್ ಮಾಡಿದ್ರೆ 2x, 1 ಆಡ್ ಮಾಡಿದ್ರೆ ಪ್ಲಸ್ 1 ಅಂದ್ರೆ 2x ಪ್ಲಸ್ 1 ಅಂತ ಆಗುತ್ತೆ. ಇದು ಲೆಂತ್ ಆಗುತ್ತೆ. ಅರ್ಥಾಯ್ತಾ? ಈಗ ನೋಡಿ, ಲೆಂತ್ ಎಕ್ಸ್ ಅಲ್ಲಿ ಇದೆ, ಬ್ರೆಡ್ತ್ ಎಕ್ಸ್ ಅಲ್ಲಿ ಇದೆ, ವೈ ಅನ್ನೋ ಮಾತು ಇಲ್ಲಿ ಬಂದಿಲ್ಲ. ಓಕೆ, ವೈ ಅನ್ನೋ ವೇರಿಯಬಲ್ ನೀವು ಇಲ್ಲಿ ತಗೊಳ್ಳೋ ಹಾಗಿಲ್ಲ. ಓಕೆ, ಸೊ ಅದಷ್ಟು ನಿಮಗೆ ನೆನ್ಪಿಟ್ಕೊಳ್ಳಿ. ಓಕೆ, ಅಷ್ಟು ಗೊತ್ತಿದ್ರೆ ಸಾಕು ನಿಮಗೆ.
ಓಕೆ. ಓಕೆ, ಸೊ ನಾವು ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಇನಿಷಿಯಲಿ ಇಲ್ಲಿ ವೇರಿಯೇಬಲ್ ನ ಅಸೈನ್ ಮಾಡ್ಕೋಬೇಕು ನೀವು. ಓಕೆ, ಲೆಟ್ ದ ಲೆಂತ್ ಆಫ್ ದಿ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಅಂತ ಹೇಳಿದಾನಲ್ವಾ, ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಇಸ್ ಈಕ್ವಲ್ ಟು ಎಕ್ಸ್ ಮೀಟರ್ ತಗೊಳ್ಳಿ. ಯಾಕೆಂದ್ರೆ ಅವನು ಇದನ್ನ ಮೀಟರ್ ಸ್ಕ್ವೇರ್ ಅಲ್ಲಿ ಹೇಳಿದಾನೆ ಅಂದ್ರೆ ಇದು ಮೀಟರ್ ಅಲ್ಲಿ ಇದೆ ಅಂತ ಅರ್ಥ ಅದು. ಓಕೆನಾ, ಎಕ್ಸ್ ಮೀಟರ್. ಸೊ ನೆಕ್ಸ್ಟ್ ಆಫ್ಟರ್ ದಿಸ್ ಒನ್ ಏನ್ ಮಾಡಿ ಅಂತಂದ್ರೆ ಈಗ ಬ್ರೆಡ್ ಬಗ್ಗೆ ಕೊಟ್ಟಿದ್ದಾನಲ್ಲ ಅವನು. ಓಕೆ, ಸಾರಿ, ಲೆಂತ್ ಅಲ್ಲ, ಬ್ರೆಡ್ ತಗೋಬೇಕು. ಓಕೆ, ಲೆಟ್ ದ ಬ್ರೆಡ್ ಆಫ್ ದಿ ಗಿವನ್ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಇಸ್ ಈಕ್ವಲ್ ಟು ಎಕ್ಸ್ ಮೀಟರ್. ಓಕೆ, ಗಿವನ್ ಈ ಸೆಂಟೆನ್ಸ್ ನ ಇದು ನಿಮ್ ಚಾಯ್ಸ್, ಬರಿಬಹುದು ಅಥವಾ ಡೈರೆಕ್ಟ್ ಬರ್ಕೊಂಡ್ರು. ಓಕೆ, ಗಿವನ್ ಲೆಂತ್ ಈಸ್ one more than twice the breadth ಅಂತ ಹೇಳಿದ. one more than twice the breadth. Therefore ಈಗ ಇಲ್ಲಿ ತಗೊಳ್ತಾ ಇದ್ದೀನಿ length is equal to, okay, 2x plus 1 meter. Okay, length ಸಿಕ್ತು and then breadth ಸಿಕ್ಕಿದೆ. ಈಗ ನೋಡಿ, we know that area of rectangle is equal to what? Length into breadth ಅಲ್ವಾ, length into breadth. ಓಕೆ, ಏರಿಯಾ ಏನ್ ಕೊಟ್ಟಿದ್ದಾನೆ ಅವನು ಆಲ್ರೆಡಿ ಕೊಟ್ಟಿದ್ದಾನಲ್ವಾ, 528 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. 528 ಪುಟ್ ಮಾಡಿ. ದೆನ್ ಲೆಂತ್ ನಮಗೆ ಈಗ ಸಿಕ್ಕಿದೆ ಏನು, 2x plus 1 ಅಂತ. ಓಕೆ, ಅಂಡ್ ದೆನ್ ಇಂಟು ಬ್ರೆಡ್ತ್ ಏನು, ಎಕ್ಸ್ ಅಂತ. ಈಗ ರೈಟ್ ಸೈಡ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅದನ್ನ. 528 is equal to 2x square plus x ಅಂತ ಆಗುತ್ತೆ. x into 2x ಅಂದ್ರೆ 2x square, x into 1 ಅಂದ್ರೆ x. ಓಕೆ, ಸೊ ಈ 528 ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡಿದ್ರೆ ಇಲ್ಲಿ 0 ರಿಮೈನಿಂಗ್ 2x square plus x minus 528 ಅಂತ ಆಗುತ್ತೆ. ಅವ್ರ ಎಲ್ಸ್ ಇದನ್ನ ರಿವರ್ಸ್ ಮಾಡ್ಕೊಂಡ್ರೆ ನೀವು ಸೈನ್ ಏನ್ ಚೇಂಜ್ ಆಗಲ್ಲ, ಕಂಪ್ಲೀಟ್ ರಿವರ್ಸ್ ಮಾಡ್ತಾ ಇದ್ದೀನಿ. minus 528 is equal to 0. So this is the required quadratic equation for the given situation. Okay, so ಇದು ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಓಕೆ, ಸೊ ಇಲ್ಲೇನು ಅಷ್ಟೊಂದು ಕನ್ಫ್ಯೂಷನ್ ಆಗುವಂಥದ್ದು ಏನಿಲ್ಲ ನಿಮಗೆ. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು ನಿಮ್ ತಲೆಯಲ್ಲಿ ಇಟ್ಕೋಬೇಕು ಏನು ಅಂದ್ರೆ, ಇಲ್ಲಿ ನಾವು ಒಂದೇ ವೇರಿಯೇಬಲ್ ನ ತಗೋಬೇಕಾಗುತ್ತೆ. ಈ ತರ ನಿಮಗೆ ಎರಡು ಬೇರೆ ಬೇರೆ ಸಿಚುಯೇಷನ್ ಬರುತ್ತೆ. ಎರಡು ಟರ್ಮ್ ನ ಡಿಫೈನ್ ಮಾಡ್ಕೋಬೇಕು ನೀವು. ಲೆಂತ್ ಬ್ರೆಡ್ತ್ ಹೇಗ್ ಬಂತಲ್ವಾ, ಇದೇ ತರ ಬೇರೆ ಬೇರೆ ಪ್ರಾಬ್ಲಮ್ ಅಲ್ಲೂ ಕೂಡ ಈ ರೀತಿ ಏನೋ ಒಂದು ಕ್ವಾಂಟಿಟೀಸ್ ನ ಡಿಫೈನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆ ಡೈಮೆನ್ಷನ್ಸ್ ನ ಅದೆರಡು ಕೂಡ ಒಂದೇ ವೇರಿಯೇಬಲ್ ಇಲ್ಲಿ ಇರಬೇಕು ಅನ್ನೋದು ಇಲ್ಲಿ ಕಂಡೀಷನ್ ಅಷ್ಟೇ. 2 ವೇರಿಯೇಬಲ್ಸ್ ತಗೊಳ್ಳೋ ಹಾಗಿಲ್ಲ ಇಲ್ಲಿ. ಯಾವ್ದ್ರ ತರ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ತರ 2 ವೇರಿಯೇಬಲ್ಸ್ ತಗೊಳಕ್ ಹೋಗ್ಬೇಡಿ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಲೆಂತ್ ಈಸ್ ಈಕ್ವಲ್ ಟು ಬ್ರೆಡ್ತ್ ಎಕ್ಸ್, ಲೆಂತ್ ವೈ ಅಂತ ತಗೊಂಡು ಆಮೇಲೆ ಅವ್ರು ಏನ್ ಮಾಡ್ತಾರೆ, ಚೇಂಜಸ್ ಮಾಡ್ತಾರೆ. ಅದಾದ್ಮೇಲೆ ಫಸ್ಟ್ ಈಗ ಏನ್ ಮಾಡ್ತೀವಿ, ಬ್ರೆಡ್ತ್ ಎಕ್ಸ್ ತಗೊಂಡ್ವಿ ಅಲ್ವಾ, ಬ್ರೆಡ್ತ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಅನ್ಕೊಳ್ತಾರೆ. ಆಮೇಲೆ ಲೆಂತ್ ಈಸ್ ಈಕ್ವಲ್ ಟು ವೈ ಅಂತ ಅನ್ಕೊಳ್ತಾರೆ. ಆಮೇಲೆ ಗಿವನ್ ದಟ್ ದ ಲೆಂತ್ ಈಸ್ ಟ್ವೈಸ್ ದ ಬ್ರೆಡ್ತ್ ಅಂತ ಹೇಳಿದಾನೆ. ಸೊ ದೇರ್ ಫಾರ್ ವೈ ಈಸ್ ಈಕ್ವಲ್ ಟು 2x plus 1 ಅಂತ ತಗೊಳ್ತಾರೆ. ಆಮೇಲೆ ಇಲ್ಲಿ ವೈ ಬರ್ದಿರ್ತಾರೆ, ವೈ ಪ್ಲೇಸಿಗೆ ಮತ್ತೆ ಬಂದು 2x plus 1 ಹಾಕಿ ಆಮೇಲೆ ಮತ್ತೆ ಪ್ರಾಡಕ್ಟ್ ಮಾಡ್ತಾರೆ. ಇಲ್ಲಿಗೆ ಬರುತ್ತದೆ ಪ್ರಾಬ್ಲಮ್. ಸೊ ಅದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಕೆಲವರು ವೈ ಅಲ್ಲೇ ಕ್ಯಾರಿ ಮಾಡ್ಬಿಟ್ರೆ ಕಷ್ಟ, ಅದನ್ನ ಅರ್ಥ ಆಯ್ತಲ್ವಾ. ಸೊ ಹಾಗಾಗಿ ನಾನು ಇಲ್ಲೇ ಆದಷ್ಟು ಡೈರೆಕ್ಟ್ ಆಗಿ ಕನ್ವರ್ಷನ್ ಮಾಡೋದ್ರಿಂದ ಸ್ಟೆಪ್ಸ್ ಅವಾಯ್ಡ್ ಆಗುತ್ತೆ. ಆಮೇಲೆ ನೀವು ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇರೋದಿಲ್ಲ. ಮತ್ತೆ ಆ ವೈ ಎಕ್ಸ್ ಮಾಡೋದು ಹೇಗೆ ಅಂತ ಕೆಲವರಿಗೆ ಗೊತ್ತಾಗಲ್ಲ. ಹೀಗೆ ನೋಡ್ಕೊಂಡ್ಬಿಟ್ರೆ ಅದು ಬೆಟರ್ ಆಗುತ್ತೆ. ಓಕೆ, ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗಿ. ದ ಪ್ರಾಡಕ್ಟ್ ಆಫ್ 2 consecutive positive integers is 306. we need to find the integers ಅಂತ ಹೇಳ್ತಿದ್ದಾನೆ. ಓಕೆನಾ, ಸೊ ಈಗ ಫಸ್ಟ್ ನಿಮಗೆ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂದ್ರೆ ಏನು ಅನ್ನೋದು ಕ್ಲಿಯರ್ ಆಗ್ಬೇಕು. ಓಕೆ, ಸೊ ದಟ್ಸ್ ವೈ ಈಗ ನೋಡ್ತಾ ಹೋಗಿ. 1 ಮತ್ತೆ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆಗುತ್ತೆ. 2 ಮತ್ತೆ 3 ಕೂಡ ಕಾನ್ಸಿಕ್ಯೂಟಿವ್, 3 ಮತ್ತೆ 4 ಕೂಡ ಕಾನ್ಸಿಕ್ಯೂಟಿವ್. ಕಾನ್ಸಿಕ್ಯೂಟಿವ್ ಅಂದ್ರೆ ಏನು ಅಂದ್ರೆ, ಈಗ ಒಂದು ನಂಬರ್ ಇದೆ, ಆ ನಂಬರ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಯಾವ್ದು ಬರುತ್ತಲ್ವಾ, ಇಂಟೀಜರೇ ತಗೋಬೇಕು. ಕಾನ್ಸಿಕ್ಯೂಟಿವ್ ಇಂಟೀಜರ್ ಬಗ್ಗೆ ನಾನು ಹೇಳ್ತಿರೋದು, ಅರ್ಥ ಆಗ್ತಿದೆ ಅಲ್ವಾ. ಸೊ ಒಂದು ಇಂಟೀಜರ್ ಇದೆ, ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಬರುವಂತ ಇಂಟೀಜರ್ ಯಾವ್ದಿದೆ ನೋಡ್ಕೋಬೇಕು. ಅದೆರಡು ಅವಾಗ ಕಾನ್ಸಿಕ್ಯೂಟಿವ್ ಅಂತ ಆಗುತ್ತೆ. ಅಂದ್ರೆ ಅದಾದ್ಮೇಲೆ ಬರೋದೇ ನೆಕ್ಸ್ಟ್ ಅಂತ.
ಈಗ 1 ಮತ್ತೆ 2 ಕಾನ್ಸಿಕ್ಯೂಟಿವ್ ಅಂದ್ರೆ 1 ಆದ್ಮೇಲೆ ಬರೋದೇ 2, 1 ಮತ್ತೆ 2 ಮತ್ತೆ ಬೇರೆ ಯಾವುದೇ ಇಂಟೀಜರ್ ಇಲ್ಲ. ಬೇರೆ ನಂಬರ್ಸ್ ಇದೆ ಗೊತ್ತು, 1.1 1.5 ಅದೆಲ್ಲ ಇದೆ, ಅದೆಲ್ಲ ಇಂಟೀಜರ್ ಅಲ್ಲ. 1 ಮತ್ತೆ 2 ಮತ್ತೆ ಬೇರೆ ಯಾವ ಇಂಟೀಜರ್ ಇಲ್ಲ. ಈಗ 1 ಮತ್ತೆ 3 ಕಾನ್ಸಿಕ್ಯೂಟಿವ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಓಕೆ, ಯಾಕೆಂದ್ರೆ 1 ಮತ್ತೆ 3 ಮತ್ತೆ ಒಂದು ಇಂಟೀಜರ್ ಇದೆ, ಯಾವುದು 2 ಇದೆ, ಆ ತರ ಆಗ್ಬಾರ್ದು. ಓಕೆ, 1 ಆದ್ಮೇಲೆ ನೆಕ್ಸ್ಟ್ ಬರೋದು ಇಂಟೀಜರ್ 3 ಆಗಿದ್ರೆ ಕಾನ್ಸಿಕ್ಯೂಟಿವ್. 3 ಅಲ್ಲ, 1 ಆದ ತಕ್ಷಣ 3 ಬರಲ್ಲ, 1 ಆದ್ಮೇಲೆ 2 ಬರುತ್ತೆ. ಹಾಗಾಗಿ 1 2 ಕಾನ್ಸಿಕ್ಯೂಟಿವ್ ಆಗುತ್ತೆ, 2 3 ಆಗುತ್ತೆ, 3 4 ಆಗುತ್ತೆ, 3 5 ಕಾನ್ಸಿಕ್ಯೂಟಿವ್ ಅಂದ್ರೆ ಒಪ್ಕೊಳ್ಳಲ್ಲ ಅದನ್ನು. ಓಕೆನಾ, ಕಾನ್ಸಿಕ್ಯೂಟಿವ್ ಆಗಲ್ಲ. 1 ಮತ್ತೆ 4 ಕಾನ್ಸಿಕ್ಯೂಟಿವ್ ಅಂದ್ರೆ ಬರಲ್ಲ, ಯಾಕಂದ್ರೆ 1 ಮತ್ತೆ 4 ಮಧ್ಯೆ ಇದೆ ಅಲ್ವಾ, ಒಂದು ಇಂಟೀಜರ್ ಇರಬಾರ್ದು. ಕಾನ್ಸಿಕ್ಯೂಟಿವ್ ಅಂದ್ರೆ ಅವು ಎರಡು ನಂಬರ್ ಮತ್ತೆ ಬೇರೆ ಯಾವ ಇಂಟೀಜರ್ ಬರಬಾರ್ದು, ಅದನ್ನ ನಾವು ಕಾನ್ಸಿಕ್ಯೂಟಿವ್ ಅಂತ ಹೇಳಿ ಕರಿತೀವಿ. ಈಗ ನಾನು ಜನರಲ್ ಆಗಿ ಯಾವ್ದೋ ಒಂದು ನಂಬರ್ ಹೇಳ್ತೀನಪ್ಪ, ಈಗ ಎಕ್ಸ್ ಅಂತ. ಸೊ ಇದಕ್ಕೆ ಒಂದು ಕಾನ್ಸಿಕ್ಯೂಟಿವ್ ಇಂಟೀಜರ್ ಹೇಳಿ ಅಂದ್ರೆ ಇದಾದ್ಮೇಲೆ ಇಮಿಡಿಯೇಟ್ಲಿ ಬರುವಂತ ನಂಬರ್ ಯಾವುದು ಅಂತಂದ್ರೆ ಇಂಟೀಜರ್ ಕೇಳಿದಾಗ ನೀವು ಹೇಳ್ಬೇಕಾಗಿರೋದೇನು, ಎಕ್ಸ್ ಪ್ಲಸ್ 1. ಹೌದಲ್ವಾ, ಇದಕ್ಕೆ 1 ಅನ್ನ ಆಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬರುವಂತ ನೆಕ್ಸ್ಟ್ ಇಂಟೀಜರ್ ಯಾವುದು ಅಂತ ಗೊತ್ತಾಗುತ್ತೆ. ಇಲ್ಲೂ ಅದೇ ತರ ಇದೆ ನೋಡಿ, 2 ಇದೆಯಲ್ವಾ, ಇದರ ಇಮಿಡಿಯೇಟ್ ಅಂದ್ರೆ ಇದಾದ್ಮೇಲೆ ನೆಕ್ಸ್ಟ್ ಬರುವಂತ ಕಾನ್ಸಿಕ್ಯೂಟಿವ್ ಇಂಟೀಜರ್ ಯಾವುದು ಅಂದ್ರೆ 2 + 1 = 3. ಓಕೆನಾ, 3 ಆದ್ಮೇಲೆ ನೆಕ್ಸ್ಟ್ ಬರೋದು 3 + 1 4, 4 + 1 5, ಆ ತರ ಇದೆ. ಅದೇ ತರನೇ ನಾನು ಜನರಲ್ ಆಗಿ ಒಂದು ಎಕ್ಸ್ ಅಂತ ಒಂದು ಇಂಟೀಜರ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇದಾದ್ಮೇಲೆ ಇಮಿಡಿಯೇಟ್ ಆಗಿ ಬರುವಂತ ಇಂಟೀಜರ್ ಯಾವುದು ಅಂದ್ರೆ ಎಕ್ಸ್ ಪ್ಲಸ್ 1. ಇದಾದ್ಮೇಲೆ ಬರೋದು ಯಾವುದು ಅಂತ ಕೇಳಿದ್ರೆ ಮತ್ತೆ ಇದಕ್ಕೆ 1 ಆಡ್ ಮಾಡಬೇಕು. ಓಕೆನಾ, ಎಕ್ಸ್ ಪ್ಲಸ್ 1 ಇದೆಯಲ್ವಾ, ಇದಕ್ಕೆ ಮತ್ತೆ 1 ಆಡ್ ಮಾಡಿದ್ರೆ ಅದೇನಾಗುತ್ತೆ ಅವಾಗ ಎಕ್ಸ್ ಪ್ಲಸ್ 2 ಆಗುತ್ತೆ. ಎಕ್ಸ್ ಪ್ಲಸ್ 2 ಆದ್ಮೇಲೆ ನೆಕ್ಸ್ಟ್ ಬರೋದು ಎಕ್ಸ್ ಪ್ಲಸ್ 3. ಹಾಗೆ ಎಕ್ಸ್ ನ ಹಿಂದ್ಗಡೆ ಯಾವ್ದಿದೆ ಅಂತಂದ್ರೆ ಎಕ್ಸ್ ಮೈನಸ್ 1, ಈ ತರ ಆಗುತ್ತೆ. ಓಕೆನಾ, ಸೊ ಈಗ ನಾನು 2 ಕಾನ್ಸಿಕ್ಯೂಟಿವ್ ಇಂಟೀಜರ್ ತಗೋಬೇಕಲ್ವಾ, ಈ ಫಾರ್ಮೆಟ್ ಅಲ್ಲಿ ತಗೊಳ್ತೀನಿ. ಅರ್ಥ ಆಯ್ತಲ್ವಾ, ಈ ಫಾರ್ಮೆಟ್ ಅಲ್ಲಿ ತಗೊಳ್ತೀನಿ. ಸೊ ನೀವು ಕೇಳ್ಬೋದು, ಸರ್ ಎಕ್ಸ್ ಮೈನಸ್ 1 ಎಕ್ಸ್ ಅಂತಾನು ತಗೋಬಹುದಲ್ವಾ ಅಂತ. ಓಕೆ, ಆ ತರನು ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಸೊ ನಾನು ಯಾವಾಗ್ಲೂ ಇದನ್ನ ತಗೊಳ್ತೀನಿ, ಎಕ್ಸ್ ಮತ್ತೆ ಎಕ್ಸ್ ಪ್ಲಸ್ 1 ಅಂತ. ಸೊ ಈಗ ಇಲ್ಲೇ ಬರ್ಕೊಳ್ತೀನಿ ನಾನು, ಲೆಟ್ ಎಕ್ಸ್ ಎಕ್ಸ್ ಪ್ಲಸ್ 1 be two consecutive positive integers. ಓಕೆನಾ, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್. ಸೊ ಅವನೇನ್ ಹೇಳಿದ್ದಾನೆ ಅಂತಂದ್ರೆ ಅಲ್ಲಿ ನೋಡ್ಕೊಳ್ಳಿ, ಆ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ನ ಪ್ರಾಡಕ್ಟ್ 306 ಇದೆ ಅಂತೆ. ಅದ್ ಯಾವ್ದು ಅಂತ ನಾನು ಈಗ ವೇರಿಯಬಲ್ ಅಸೈನ್ ಮಾಡ್ಕೊಂಡಿದ್ದೀನಿ. ಇದೆರಡು ಪ್ರಾಡಕ್ಟ್ ಮಾಡಿದ್ರೆ 306 ಬರುತ್ತೆ ಅಂತ ಅವ್ನು ಹೇಳ್ತಿದ್ದಾನೆ. ಓಕೆನಾ, ಸೊ ಅದನ್ನ ಇಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಬರ್ಕೊಳ್ಳಿ. ಗಿವನ್ the product of two consecutive integers is 306 ಅಂತ ಹೇಳಿದಾನಲ್ವಾ. ಈಗ ಇದೆರಡನ್ನ ಪ್ರಾಡಕ್ಟ್ ಮಾಡಿ, ಪ್ರಾಡಕ್ಟ್ ಅಂದ್ರೆ x ಇಂಟು ಎಕ್ಸ್ ಪ್ಲಸ್ 1, ಈ ಪ್ರಾಡಕ್ಟ್ ಯಾವ್ದಕ್ಕೆ ಈಕ್ವಲ್ ಆಗಬೇಕು, 306. ಈಗ ಇದನ್ನ ಪ್ರಾಡಕ್ಟ್ ಮಾಡ್ಕೊಳ್ಳಿ, x ಇಂಟು ಎಕ್ಸ್ ಅಂದ್ರೆ x ಸ್ಕ್ವೇರ್, x ಇಂಟು 1 ಅಂದ್ರೆ x ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 306. 306 ನ ಲೆಫ್ಟ್ ಗೆ ಶಿಫ್ಟ್ ಮಾಡಿ x ಸ್ಕ್ವೇರ್ ಪ್ಲಸ್ x ಮೈನಸ್ 306 ವಿಚ್ ಇಸ್ ಈಕ್ವಲ್ ಟು 0. ಇಷ್ಟೇ, ಇದೇನೇನಿಲ್ಲ. ಅವ್ನು ಜಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಇದನ್ನ ತಗೊಂಡು, ಈ ರಿಲೇಷನ್ ತಗೊಂಡು ನೀವು ಇಲ್ಲಿಂದ ಸಿಂಪ್ಲಿಫೈ ಮಾಡಿ ಕ್ವಾಡ್ರಾಟಿಕ್ ಈಕ್ವೇಶನ್ ಬರ್ಬೇಕು, ಅಲ್ಲಿ ತನಕ ಸಿಂಪ್ಲಿಫೈ ಮಾಡಿದ್ರೆ ಸಾಕು. ಥರ್ಡ್ ಕ್ವಶನ್ ಇದೆ ಅಲ್ವಾ, ಅದನ್ನ ನೋಡ್ತಾ ಹೋಗಿ. ಅದು ಸಿಂಪಲ್ ಇದೆ. ಸೊ ಜಸ್ಟ್ ನಾನು ವೇರಿಯಬಲ್ ಅಸೈನ್ ಮಾಡ್ಕೊಡ್ತೀನಿ, ಕಂಟಿನ್ಯೂ ಮಾಡಬಹುದು ನೀವು ಅಂತ ಅನ್ಕೊಳ್ತೀನಿ. ಓಕೆ, ಸೊ ನೋಡಿ ಅಲ್ಲಿ ರೋಹನ್ಸ್ ಮದರ್ ಈಸ್ 26 years old ದ್ಯಾನ್ ಹಿಮ್ ಅಂತ ಹೇಳ್ತಿದ್ದಾರೆ. ಯಾರು, ರೋಹನ್ಸ್ ಮದರ್ ಇದಾರಲ್ವಾ, ಅವರು 26 years ಓಲ್ಡರ್ ಅಂತ, ಯಾರಿಗಿಂತ, ರೋಹನ್ಗಿಂತ. ಓಕೆ, ಅಂಡ್ ದೆನ್ ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ 3 years ಫ್ರಮ್ ನೌ. ಅಂದ್ರೆ ಇಲ್ಲಿಂದ 3 years ಆದ್ಮೇಲೆ ಹೇಳ್ತಿದ್ದಾನೆ, ಪ್ರೆಸೆಂಟ್ ಬಗ್ಗೆ ಹೇಳ್ತಿಲ್ಲ, ಗೊತ್ತಾಯ್ತಲ್ವಾ. ಸೊ ಇಲ್ಲಿಂದ 3 years ಆದ್ಮೇಲೆ ಅವರ ಏಜ್ ನ ಪ್ರಾಡಕ್ಟ್ ಮಾಡಿದ್ರೆ 360 ಬರುತ್ತೆ ಅಂತ ಹೇಳ್ತಿದ್ದಾನೆ. ನೋಡಿ, ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ 3 years ಫ್ರಮ್ ನೌ ವಿಲ್ ಬಿ 360 ಅಂದ್ರೆ, ಸೊ ಇಲ್ಲಿಂದ 3 years ಆದ್ಮೇಲೆ ಅವರ ಏಜ್ ಅನ್ನ ಪ್ರಾಡಕ್ಟ್ ಮಾಡಿದ್ರೆ, ಯಾರ ಏಜು, ರೋಹನ್ ಮದರ್ ಏಜು ಮತ್ತೆ ರೋಹನ್ಸ್ ಏಜು, ಇಬ್ರದ್ದು ಏಜ್ ಅನ್ನ ಪ್ರಾಡಕ್ಟ್ ಮಾಡಿದ್ರೆ ಆಗ ಅದು 360 ಬರುತ್ತಂತೆ. ವಿ ವುಡ್ ಲೈಕ್ ಟು ಫೈಂಡ್ ಔಟ್ ರೋಹನ್ಸ್ ಪ್ರೆಸೆಂಟ್ ಏಜ್ ಅಂತ ಹೇಳ್ತಿದ್ದಾರೆ. ಅವರು ರೋಹನ್ಸ್ ನ ಪ್ರೆಸೆಂಟ್ ಏಜ್ ಬೇಕು ನಮಗೆ ಅಂತ ಕೇಳ್ತಿದ್ದಾರೆ, ಹೌದಲ್ವಾ.
ಈಗ ನೋಡಿ, ಸೊ ಇಲ್ಲಿ ನಿಮಗೆ ಇನಿಷಿಯಲಿ ರೋಹನ್ಸ್ ಮದರ್ ಈಸ್ 26 years older than ಹಿಮ್ ಅಂತ ಕೊಟ್ಟಿದ್ದಾರಲ್ವಾ. ಇದೇನು ಕೊಟ್ಟಿದ್ದಾರೆ ಸೆಂಟೆನ್ಸ್ ಅಂದ್ರೆ, ನಿಮಗೆ ಇಬ್ರು ಏಜ್ ಕೂಡ ಒಂದೇ ವೇರಿಯೇಬಲ್ ಅಲ್ಲಿ ನೀವು ಡಿಫೈನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗೋ ತರ ಕೊಟ್ಟಿದ್ದಾನೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ಅಲ್ಲಿ ಏನಾಗುತ್ತೆ ಮೇಜರ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನು ಅಂದ್ರೆ, ಅಲ್ಲಿ ಒಂದೇ ರೀತಿಯ ಎರಡು ಬೇರೆ ಬೇರೆ ಸಿಚುಯೇಷನ್ ಕೊಡ್ತಿದ್ದ ನಿಮಗೆ, ಹೌದಲ್ವಾ. ಈಗ ನೋಡಿ, ಅಲ್ಲಿ ಯಾವ್ದೊಂದು ಟ್ಯಾಕ್ಸಿದು ಒಂದು ಪ್ರಾಬ್ಲಮ್ ಬರ್ತಿತ್ತಲ್ವಾ. ಸೊ ಯಾರೋ ಒಬ್ಬ 20 ಕಿಲೋಮೀಟರ್ಸ್ ಹೋಗಿದ್ದಾನೆ, ಇಷ್ಟು ಪೇ ಮಾಡಿದ್ದಾನೆ. ಇನ್ನೊಬ್ಬ ಪರ್ಸನ್ ಇದ್ದಾನೆ, ಅವನು 15 ಕಿಲೋಮೀಟರ್ ಹೋಗಿದ್ದಾನೆ, ಇಷ್ಟು ಪೇ ಮಾಡಿದ್ದಾನೆ ಅಂತ ಎರಡೆರಡು ಸಿಚುಯೇಷನ್ ಇರೋದು, ಹೌದಲ್ವಾ. ಮತ್ತೆ ಇನ್ನೊಂದು ಯಾವ್ದೋ ವೆಹಿಕಲ್ಸ್ ಇಂದು ಕೊಟ್ಟಿದ್ದ, ಎ ಮತ್ತೆ ಬಿ ಪ್ಲೇಸಸ್ ಇಂದು, ಕಾರ್ಸ್ ಇಂದು ಏನ್ ಕೊಟ್ಟಿದ್ನಲ್ವಾ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ ಅವಾಗ ಒಂದು ಈಕ್ವೇಶನ್ ಬರೋ ತರ ಕೊಟ್ಟಿದ್ದ. ಆಮೇಲೆ ಇನ್ನೊಂದು ಸಿಚುಯೇಷನ್ ಅಲ್ಲಿ ಏನ್ ಮಾಡ್ತಿದ್ದ, ಒಂದು ಎರಡು ಕೂಡ ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದಾವೆ ಅನ್ನೋದೊಂದು ಕೊಟ್ಟು ಇನ್ನೊಂದು ಸಿಚುಯೇಷನ್ ಬರಂಗ್ ಮಾಡ್ತಿದ್ದ. ಅಲ್ಲಿ ಎರಡೆರಡು ಸಿಚುಯೇಷನ್ ಇರ್ತಿತ್ತು ನಿಮಗೆ. ಟೂ ಸಿಚುಯೇಷನ್ಸ್ ಯಾಕೆ ಕೊಡ್ತಿದ್ದ ಅಂದ್ರೆ, ಒಂದೊಂದು ಸಿಚುಯೇಷನ್ಗೂ ಒಂದೊಂದು ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ ಬರೋದು. ಬಟ್ ಇಲ್ಲಿ ಟೂ ಸಿಚುಯೇಷನ್ಸ್ ಕೊಡೋದಿಲ್ಲ ಅವನು. ಟೂ ಸಿಚುಯೇಷನ್ಸ್ ಎಲ್ಲೂ ಯಾವ ಪ್ರಾಬ್ಲಮ್ ಬರಲ್ಲ, ಒಂದೇ ಸಿಚುಯೇಷನ್ ಕೊಡ್ತಾನೆ. ಆ ಒಂದು ಸಿಚುಯೇಷನ್ಗೆ ಒಂದೇ ಇಕ್ವೇಶನ್ ನೀವು ಡಿಫೈನ್ ಮಾಡು, ಒಂದೇ ಇಕ್ವೇಶನ್ ಬರುತ್ತೆ, ಅದು ಕ್ವಾಡ್ರಾಟಿಕ್ ಆಗಿರುತ್ತೆ. ಬಟ್ ನಿಮಗೆ ಆ ಒಂದು ಸಿಚುಯೇಷನ್ ಜೊತೆ ನಿಮಗೆ ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂದ್ರೆ ಅವನು, ಆ ಇನ್ಫಾರ್ಮೇಶನ್ ಯಾವ್ದಕ್ಕಿರುತ್ತೆ ಅಂದ್ರೆ, ನೀವೇನು ವೇರಿಯೇಬಲ್ ನ ಡಿಫೈನ್ ಮಾಡ್ಕೋಬೇಕಲ್ವಾ, ಯಾವ್ದೋ ಎರಡು ಕ್ವಾಂಟಿಟಿಗೆ ವೇರಿಯೇಬಲ್ ನ ಡಿಫೈನ್ ಮಾಡ್ಕೋಬೇಕು. ಆ ಕ್ವಾಂಟಿಟೀಸ್ಗೆ, ಆ ಎರಡು ಕ್ವಾಂಟಿಟೀಸ್ ನ ಒಂದೇ ವೇರಿಯೇಬಲ್ ನಲ್ಲಿ ಡಿಫೈನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗೋ ತರ ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ಓಕೆನಾ, ಅಷ್ಟೇ, ಇನ್ನೇನಿಲ್ಲ. ಅದನ್ನ ನೀವು ಮತ್ತೆ ಸೆಕೆಂಡ್ ಸಿಚುಯೇಷನ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ನೀವು ಕನ್ವರ್ಟ್ ಮಾಡ್ಬೇಕಾಗಿರೋ ಸಿಚುಯೇಷನ್ ಯಾವ್ದು ಅಂದ್ರೆ, ಇಲ್ಲಿ ರೋಹನ್ ಮತ್ತೆ ರೋಹನ್ ಮದರ್ ಏಜ್ ನ ಪ್ರೊಡಕ್ಟ್ ಮಾಡಿದ್ರೆ 360 ಬರುತ್ತೆ ಅಂತ ಹೇಳ್ತಿದ್ದಾನಲ್ವಾ, ಅಲ್ಲಿಂದ ನಿಮಗೆ ಈಕ್ವೇಶನ್ ಏನು ಸಿಗುತ್ತೆ. ಬಟ್ ಅದಕ್ಕಿಂತ ಮೊದಲೇ ಹೇಳಿರುವಂತದ್ದು ಏನಿದೆ ಅಲ್ವಾ, ಅದು ನಿಮಗೆ ವೇರಿಯೇಬಲ್ ನ ಡಿಫೈನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಹೇಳಿರ್ತಾನೆ. ಈಗ ನೋಡಿ, ಇಲ್ಲಿ ಟೂ ಪರ್ಸನ್ಸ್ ಇದ್ದಾರೆ, ಯಾವ್ದಾರು ರೋಹನ್ ಇದ್ದಾನೆ, ಓಕೆ, ಅಂಡ್ ದೆನ್ ರೋಹನ್ಸ್ ಮದರ್ ಇದ್ದಾರೆ, ಓಕೆನಾ, ರೋಹನ್ಸ್ ಮದರ್ ಇದ್ದಾರೆ. ಇವರಿಬ್ರಿಗೂ ನೀವೇನ್ ಮಾಡ್ಕೋಬೇಕು ಅಂದ್ರೆ ಏಜ್ ನ ಡಿಫೈನ್ ಮಾಡ್ಕೋಬೇಕು ನೀವೀಗ. ಸೊ ಇವರಿಬ್ರಿಗೂ ಏಜ್ ನ ಡಿಫೈನ್ ಮಾಡ್ಕೋಬೇಕಲ್ಲ, ಒಂದೇ ವೇರಿಯೇಬಲ್ ಅಲ್ಲಿ ಇರ್ಬೇಕು ಇಬ್ರಿಗೂ ಏಜ್. ಸೊ ಇವರಿಬ್ರಲ್ಲಿ ಒಬ್ರಿಗೆ ನೀವು ಡೆಫಿನೆಟ್ಲಿ ಎಕ್ಸ್ ಅಂತ ಕೊಡ್ಲೇಬೇಕು, ಇಬ್ರಲ್ಲಿ ಒಬ್ರಿಗೆ ಡೆಫಿನೆಟ್ಲಿ ಕೊಡ್ತೀರಾ, ಓಕೆನಾ. ಸೊ ಈಗ ರೋಹನ್ಗೆ ನೀವು ಎಕ್ಸ್ ಅಂತ ಕೊಡ್ತೀರಾ, ರೋಹನ್ ಏಜು ಎಕ್ಸ್ ಇಯರ್ಸ್ ಅಂತ ಅನ್ಕೊಳ್ಳಿ. ಅಟ್ ಪ್ರೆಸೆಂಟ್ ಇದೇನಿದು, ಅಟ್ ಪ್ರೆಸೆಂಟ್ ಈಗಿನ ಸಿಚುಯೇಷನ್ ಅಲ್ಲಿ ಪ್ರೆಸೆಂಟ್ ಏಜ್ ಇದು, ಓಕೆ. ಈಗ ರೋಹನ್ಗೆ ಎಕ್ಸ್ ಇಯರ್ಸ್ ಆಗಿದೆ ಅಂತ ಅನ್ಕೊಳ್ಳಿ. ಈಗ ರೋಹನ್ಸ್ ಮದರ್ ಏಜ್ ಕೂಡ ಇದೇ ವೇರಿಯೇಬಲ್ ಒಳಗಡೆ ನೀವು ಡಿಫೈನ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾದ್ರೆ ಆ ಡಿಫೈನ್ ಮಾಡ್ಕೊಳ್ಳಿಕ್ಕೆ ಅಂತಾನೆ ನಿಮಗೆ ಅಲ್ಲಿ ರೋಹನ್ಸ್ ಮದರ್ ಈಸ್ 26 years older than ಹಿಮ್ ಅಂತ ಹೇಳ್ತಾರೆ. ಈಗ ನೋಡಿ, ಹಾಗೆ ಜಸ್ಟ್ ಕಾಮನ್ ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ. ರೋಹನ್ಗೆ ಈಗ 10 years ಅಂತ ಅನ್ಕೊಳ್ಳಿ, ರೋಹನ್ಗೆ ಈಗ 10 years. ರೋಹನ್ಸ್ ಮದರ್ ಏಜ್ ಏನಾಗುತ್ತೆ ಅಂತಂದ್ರೆ 10 + 26 ಆಗುತ್ತೆ. ಯಾಕೆ ಹೇಳಿ, ರೋಹನ್ನ ಮದರು ರೋಹನ್ಗಿಂತ 26 years ಓಲ್ಡರ್, 26 years ದೊಡ್ಡವರು ರೋಹನ್ಗಿಂತ, ರೋಹನ್ ಮದರ್. ಹಾಗಿದ್ರೆ ರೋಹನ್ ಏಜ್ 10 ಇದ್ರೆ ರೋಹನ್ ಮದರ್ ಏಜ್ 10 + 26 ಮಾಡ್ಬೇಕು ನೀವು, ಆಗ 36 ಆಗುತ್ತೆ. ಈಗ ನೋಡಿ, ಇವರಿಬ್ರು ನಡುವೆ ಇರುವಂತ ಏಜ್ ಡಿಫ್ರೆನ್ಸ್ ಎಷ್ಟಿದೆ, 26 ಇದೆ, 26 years ಡಿಫ್ರೆನ್ಸ್ ಇದೆ. ಅಂದ್ರೆ ರೋಹನ್ಸ್ ಮದರು ರೋಹನ್ಗಿಂತ 26 years ದೊಡ್ಡವರು, ಓಲ್ಡರ್, ಓಕೆ. ಓಲ್ಡರ್ ಅಥವಾ ಎಲ್ಡರ್ ಎಲ್ಲರೂ ಒಂದೇ. ಹಾಗಾದ್ರೆ ಈಗ ನಾನು 10ಗೆ ಎಕ್ಸಾಂಪಲ್ ನಿಮಗೆ ಹೇಳಿದೆ, 10 ಇದ್ರೆ 10 + 26 ಮಾಡಿದ್ರೆ ಗೊತ್ತಾಗುತ್ತೆ. ಅದೇ ರೋಹನ್ಗೆ ಏನಾದ್ರು ಸಪೋಸ್ 15 years ಇದ್ರೆ 15 + 26 ಮಾಡ್ಕೊಂಡ್ರೆ ರೋಹನ್ಸ್ ಮದರ್ ಏಜ್ ಗೊತ್ತಾಗುತ್ತೆ. ಈಗ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ರೋಹನ್ಗೆ ಎಷ್ಟು ಏಜು ಏನಂತ, ಅದಕ್ಕೆ ನಾನು ಅವನಿಗೆ ವೇರಿಯೇಬಲ್ ಕೊಟ್ಟಿದ್ದೀನಲ್ವಾ ಎಕ್ಸ್. ಹಾಗಿದ್ರೆ ರೋಹನ್ ನನ್ನ ಮದರ್ ಏಜು ರೋಹನ್ಗಿಂತ 26 years ಜಾಸ್ತಿ ಇರ್ಬೇಕಲ್ವಾ. ಸೊ ಹಾಗಾದ್ರೆ ಹೇಗೆ ಡಿಫೈನ್ ಮಾಡ್ಬೋದು, ಇವನ ಏಜು ಎಕ್ಸ್ ಇದ್ರೆ ಇವರ ಏಜು ಈ ಎಕ್ಸ್ಗೆ +26 ಆಡ್ ಮಾಡ್ಬೇಕು, ಇಷ್ಟೇ, ಎಕ್ಸ್ + 26. ಈಗ ನೋಡಿ, ರೋಹನ್ನ ಮದರ್ ಏಜ್ ಕೂಡ ಅದೇ ವೇರಿಯೇಬಲ್ ಅಲ್ಲೇ ಡಿಫೈನ್ ಆಯ್ತು. ನಿಮಗೆ ಅರ್ಥ ಆಗ್ತೈತೆ ಅಲ್ವಾ, ಇಷ್ಟೇ, ಇದು ಸಿಂಪಲ್, ಓಕೆ. ಅಲ್ಲಿ ಒಂದಕ್ಕೆ ಆಸ್ ಯೂಶುವಲ್ ಎಕ್ಸ್ ಕೊಡ್ತೀರಾ, ಇನ್ನೊಂದು ಕ್ವಾಂಟಿಟಿಗೆ ವೇರಿಯೇಬಲ್ ಅಲ್ಲಿ ನೀವು ಡಿಫೈನ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಅದೇ ವೇರಿಯೇಬಲ್ ಎಕ್ಸ್ ಹೆಲ್ಪ್ ಆಗುತ್ತೆ. ಮತ್ತೆ ಕ್ವಶನ್ ಒಳಗಡೆ ಒಂದು ಹಿಂಟ್ ಕೊಟ್ಟಿರ್ತಾನೆ, ಅದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಕನ್ಸಿಕ್ಯೂಟಿವ್ ಅಂತ ಅನ್ಬಿಟ್ಟ. ಸೊ ಒಂದು ಎಕ್ಸ್ ಆದ್ರೆ ನೆಕ್ಸ್ಟ್ ಎಕ್ಸ್ + 1 ಆ ತರ ಗೊತ್ತಾಗ್ಬಿಡ್ತು, ಹೌದಲ್ವಾ. ಅಂಡ್ ದೆನ್ ಅದೇ ತರ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಲೆಂತ್ ಬ್ರೆಡ್ತ್ ನಡುವೆ ಕೊಟ್ಟ ರಿಲೇಷನ್. ನಾನು ಒಂದು ಬ್ರೆಡ್ತ್ಗೆ ಎಕ್ಸ್ ಅನ್ಕೊಂಡೆ, ಲೆಂತ್ ಏನ್ ಹೇಳಿದ್ದ, ಬ್ರೆಡ್ತ್ ಗಿಂತ ಎಷ್ಟು ಜಾಸ್ತಿ ಇರುತ್ತೆ, ಬ್ರೆಡ್ತ್ ನ ಡಬಲ್ ಇರುತ್ತೆ,
ಹೌದಾ, ಬ್ರೆಡ್ಗಿಂತ 10 ಜಾಸ್ತಿ ಇರುತ್ತೆ ಅಂತಂದ್ರೆ ಅವಾಗ ಬ್ರೆಡ್ ಎಕ್ಸ್ ತಗೊಂಡ್ರೆ ಲೆಂತ್ ಬ್ರೆಡ್ಗಿಂತ 10 ಜಾಸ್ತಿ ಇದೆ ಅಂದ್ರೆ ಎಕ್ಸ್ ಪ್ಲಸ್ 10 ಆಗುತ್ತೆ ಅಷ್ಟೇ ಲೆಂತ್, ಇನ್ನೇನಿಲ್ಲ. ಮತ್ತೆ ಅದೇ ವೇರಿಯೇಬಲ್ ಅಲ್ಲೇ ತಗೋಬಹುದಲ್ವಾ, ಮತ್ತೆ ಇನ್ನೊಂದು ವೇರಿಯೇಬಲ್ ಡಿಫೈನ್ ಮಾಡೋ ನೆಸೆಸಿಟಿನೇ ಇರೋದಿಲ್ಲ. ಆ ತರನೇ ನಿಮಗೆ ಪ್ರಾಬ್ಲಮ್ ಕೊಟ್ಟಿರ್ತೀನಿ, ಅದು ನೆನ್ಪಿಟ್ಕೊಳ್ಳಿ. ಸೊ ಈಗ ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ನೀವು ಫಸ್ಟ್ ಡಿಫೈನ್ ಮಾಡ್ಕೊಳ್ಳಿ. ಲೆಟ್ ರೋಹನ್ಸ್ ಪ್ರೆಸೆಂಟ್ ಏಜ್ ಇದು, ಓಕೆ, ರೋಹನ್ಸ್ ಪ್ರೆಸೆಂಟ್ ಏಜ್ ಈಸ್ ಈಕ್ವಲ್ ಟು ಎಕ್ಸ್ ಇಯರ್ಸ್ ಅಂತ ಅನ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಆ ಗಿವನ್ ಡೇಟಾ ಇದೆ ಅಲ್ವಾ ಅದನ್ನ ಬರ್ಕೊಳ್ಳಿ. ಗಿವನ್ ರೋಹನ್ಸ್ ಮದರ್ is 26 years old, 26 years older than him ಅಂತ ಹೇಳಿದ್ದಾರೆ. ಓಕೆನಾ, older than him. ಓಕೆ, ಸೊ ಈ ಸೆಂಟೆನ್ಸ್ ಇದು ನಿಮ್ಮ ಚಾಯ್ಸು, ಬರೆದ್ರೆ ಒಳ್ಳೇದಂತ ಅನ್ಕೊಳ್ತೀನಿ. therefore ರೋಹನ್ಸ್ ಮದರ್ ಏಜ್ ಏನಾಗುತ್ತೆ ಅಂತ ಅಂದ್ರೆ ರೋಹನ್ಗೆ ಎಷ್ಟಿದೆಯಲ್ವಾ ಅದಕ್ಕೆ 26 ಜಾಸ್ತಿ ತಗೋಬೇಕು ನೀವು, ಅಂದ್ರೆ ಎಕ್ಸ್ ಪ್ಲಸ್ 26 ಇಯರ್ಸ್ ಅಂತ ಆಗುತ್ತೆ. ಓಕೆನಾ, ಸೊ ಈಗ ನೆಕ್ಸ್ಟ್ ಏನ್ ಹೇಳಿದ್ದಾನೆ ಅಂತಂದ್ರೆ ಇಲ್ಲಿಂದ 5 ಇಯರ್ಸ್ ಇದರ ಪ್ರಾಡಕ್ಟ್ ಅಟ್ ಪ್ರೆಸೆಂಟ್ ಅವರ ಏಜ್ ನ ಪ್ರಾಡಕ್ಟ್ 360 ಇಲ್ಲ, ಇಲ್ಲಿಂದ 5 ಇಯರ್ಸ್ ಆದ್ಮೇಲೆ, ಈ ಪ್ರೆಸೆಂಟ್ ಸಿಚುಯೇಷನ್ ಇಂದ 5 ಇಯರ್ಸ್ ಆದ್ಮೇಲೆ ಆಗ ಅವರ ಏಜ್ ನ ಪ್ರೊಡಕ್ಟ್ ಮಾಡಿದ್ರೆ 360 ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ನೋಡಿ ಇದು ಪ್ರೆಸೆಂಟ್, ಈಗ 5 ಇಯರ್ಸ್ ಆಫ್ಟರ್, ಓಕೆ, 5 ಇಯರ್ಸ್ ಆಫ್ಟರ್ ರೋಹನ್ಸ್ ಏಜ್ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ಓಕೆ, ರೋಹನ್ಸ್ ಏಜ್ ಈಸ್ ಈಕ್ವಲ್ ಟು ಎಕ್ಸ್ ಇತ್ತಲ್ವಾ, 5 ಇಯರ್ಸ್ ಆದ್ಮೇಲೆ ಮತ್ತೆ ಅದಕ್ಕೆ 5 ನ ಅಡಿಷನ್ ಮಾಡ್ಕೋಬೇಕು. ಅಂಡ್ ದೆನ್ ರೋಹನ್ಸ್ ಮದರ್ ಏಜ್ ಏನಾಗುತ್ತೆ ಅಂತ ನೋಡಿ, ಅದು ಕೂಡ ಚೇಂಜ್ ಆಗುತ್ತೆ. ರೋಹನ್ಸ್ ಮದರ್ ಏಜ್ ಕೂಡ ಚೇಂಜ್ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ, ಸೊ ಇನಿಷಿಯಲಿ ಇವರಿಗೆ ಎಕ್ಸ್ ಪ್ಲಸ್ 26 ಈಗಿದೆ, ಇಲ್ಲಿಂದ 5 ಇಯರ್ಸ್ ಹೋದ್ಮೇಲೆ ಮತ್ತೆ ಇವರಿಗೆ 5 ನ ಆಡ್ ಮಾಡ್ಬೇಕು ನೀವು, ಎಕ್ಸ್ ಪ್ಲಸ್ 26 ಪ್ಲಸ್ 5 ಆಗುತ್ತೆ. therefore ಎಕ್ಸ್ ಪ್ಲಸ್ ಏನಾಗುತ್ತೆ, ಇದು 26 ಪ್ಲಸ್ 35 ಅಂದ್ರೆ 26 ಪ್ಲಸ್ 5 ಅಂದ್ರೆ 31 ಅಂತ ಆಗುತ್ತೆ. ಸೊ 31 ಇಯರ್ಸ್ ಆಗುತ್ತೆ. ಸೊ ಈಗ ಎಕ್ಸ್ ಪ್ಲಸ್ 31 ಮತ್ತೆ ಎಕ್ಸ್ ಪ್ಲಸ್ 5 ಇದೆರಡನ್ನ ಪ್ರೊಡಕ್ಟ್ ಮಾಡಿದ್ರೆ ನಿಮಗೆ 360 ಬರುತ್ತೆ ಅಂತ ಅವ್ನು ಹೇಳ್ತಿದ್ದಾನೆ. ಇದನ್ನ ಪ್ರೊಡಕ್ಟ್ ಮಾಡ್ಕೊಂಡು 360ಗೆ ಈಕ್ವೇಟ್ ಮಾಡ್ಕೊಂಡ್ರೆ ನಿಮಗೆ ಏನಾಗುತ್ತೆ, ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಏನು ಅಂತ ಸಿಗುತ್ತೆ. ಸೊ ಅದನ್ನ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಆನ್ಸರ್ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಕೂಡ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಸೊ ಎಲ್ಲ ನಾನೇ ಕಂಪ್ಲೀಟ್ ಸಾಲ್ವ್ ಮಾಡೋದು ಬೇಡ, ಇದನ್ನ ನೀವು ಕಂಟಿನ್ಯೂ ಮಾಡಬಹುದು, ಕಂಟಿನ್ಯೂ ಮಾಡಿ ಇದನ್ನ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗಿ, ಇದು ಟ್ರೈನ್ ರಿಲೇಟೆಡ್ ಪ್ರಾಬ್ಲಮ್. ನಾನು ಲಾಸ್ಟ್ ಅಲ್ಲಿ ಹೇಳಿದ್ದೀನಿ ನಿಮಗೆ, ನಾನೇನ್ ನಿಮಗೆ ಈ ಸ್ಪೀಡ್ ಫಾರ್ಮುಲಾ ಬಗ್ಗೆ ಹೇಳಿದ್ದೆ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಹೇಳಿದೆ, ಎಸ್ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟಿ. ಆಮೇಲೆ ಅದನ್ನ ಬೇರೆ ಬೇರೆ ತರ ಕನ್ವರ್ಟ್ ಮಾಡೋದು ಹೇಗೆ, ಡಿಸ್ಟೆನ್ಸ್ ಆದ್ರೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸೊ ಟೈಮ್ ಬೇಕು ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡು, ಅದೆಲ್ಲ ನೆನ್ಪಿಟ್ಕೊಳ್ಳಿ. ಅದು ಮತ್ತೆ ಈ ಚಾಪ್ಟರ್ ಅಲ್ಲೂ ಕೂಡ ಅಗೇನ್ ಯೂಸ್ ಆಗುತ್ತೆ, ಇಲ್ಲಿ ಬರುತ್ತೆ ನೋಡಿ ಅದು. ಸೊ ಇಲ್ಲಿ ನೋಡಿ ಒಂದು ಟ್ರೈನ್ ಇದೆ, ಆ ಟ್ರೈನ್ 480 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡುತ್ತೆ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿದಾನೆ. ಅಂದ್ರೆ ಸ್ಪೀಡ್ ಒಂದೇ ಇರುತ್ತೆ, ಅದು ಮೂವ್ ಆಗ್ಬೇಕಾದ್ರೆ ಒಂದೇ ಸ್ಪೀಡ್ ಇರುತ್ತೆ, ಚೇಂಜ್ ಮಾಡಲ್ಲ. ಸೊ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಅದೇ ಸ್ಪೀಡ್ ಅಲ್ಲೇ ಹೋಗುತ್ತೆ ಅದು. ಓಕೆ, ಸೊ ಸ್ಟಾರ್ಟಿಂಗ್ ಫಿಕ್ಸ್ ಮಾಡ್ಕೊಳ್ಳುತ್ತೆ, ಯಾವ್ದೋ ಒಂದು ಸ್ಪೀಡ್ ನ ಅದು ಫಿಕ್ಸ್ ಮಾಡ್ಕೊಳ್ಳುತ್ತೆ, ಅದು ವೇರಿ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಅದು ಸ್ಪೀಡ್ ಎಷ್ಟಿದೆ ಅಂತ ಫಿಕ್ಸ್ ಮಾಡ್ಕೊಂಡು ಸೊ ಕೊನೆವರೆಗೂ ಅದೇ ಸ್ಪೀಡ್ ಅಲ್ಲಿ ಮೂವ್ ಆಗುತ್ತೆ. 480 ಕಿಲೋಮೀಟರ್ ಕೊಟ್ಟಿದ್ದಾನೆ, ಏನದು ಡಿಸ್ಟೆನ್ಸ್ ಡಿ ಕೊಟ್ಟಿದ್ದಾನೆ ನಿಮಗೆ, ಹೌದಲ್ವಾ. 480 ಕಿಲೋಮೀಟರ್ ನ ಟ್ರಾವೆಲ್ ಮಾಡುತ್ತಂಥದ್ದು. ನೆಕ್ಸ್ಟ್ ನೋಡಿ, ಅಲ್ಲಿ ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 ಕಿಲೋಮೀಟರ್ ಪರ್ ಅವರ್ ಲೆಸ್, ಈಗ ನಾರ್ಮಲ್ ಯಾವ್ದೋ ಒಂದು ಸ್ಪೀಡ್ ಅಲ್ಲಿ ಹೋಗುತ್ತದು. ಈಗ ಇವತ್ತೇನ್ ಮಾಡ್ತಿದೆ ಅಂದ್ರೆ ಅದು ನಾರ್ಮಲ್ ಸ್ಪೀಡ್ ಗಿಂತ 8 ಕಿಲೋಮೀಟರ್ ಪರ್ ಅವರ್ ಲೆಸ್ ಅಂದ್ರೆ 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡ್ಕೊಳ್ತು ಸ್ಪೀಡ್ ನ. ಓಕೆನಾ, ಕಡಿಮೆ ಮಾಡ್ಕೊಂಡು ದೆನ್ ಇಟ್ ವುಡ್ ಹ್ಯಾವ್ ಟೇಕನ್ 3 hours ಮೋರ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್. ಅದೇ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡುತ್ತೆ. ಆ ನಾರ್ಮಲ್ ಸ್ಪೀಡ್ ಅಲ್ಲಿ ಏನು ಹೋದಾಗ ಟೈಮ್ ತಗೊಳ್ತಿತ್ತಲ್ವಾ, ಅದಕ್ಕಿಂತ ಜಾಸ್ತಿ ತಗೋಬೇಕು ಕಡಿಮೆ ತಗೋಬೇಕು ಥಿಂಕ್ ಮಾಡಿ. ಈಗ ಸ್ಪೀಡ್ ಅದು ಜಾಸ್ತಿ ಮಾಡ್ಕೊಂಡ್ರೆ ಬೇಗ ರೀಚ್ ಆಗುತ್ತೆ ಅಂದ್ರೆ ಟೈಮ್ ಕಡಿಮೆ ತಗೊಳ್ತಿದೆ ಅಂತ ಅರ್ಥ. ಈಗ ಏನ್ ಮಾಡ್ಕೊಂಡಿದೆ, ಅದು ಸ್ಪೀಡ್ ಕಡಿಮೆ ಮಾಡ್ಕೊಂಡಿದೆ ಅಂತ ಅಂದ್ರೆ ಈಗ ಅದು ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಬಹಳ ಟೈಮ್ ತಗೊಳುತ್ತೆ, ಹೌದಲ್ವಾ. ಸ್ಪೀಡ್ ಕಡಿಮೆ ಆದಷ್ಟು, ಇದು ಒಂದು ನೆನ್ಪಿಟ್ಕೊಳ್ಳಿ ನಿಮಗೆ, ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಸ್ಪೀಡ್ ಜಾಸ್ತಿ ಆದಷ್ಟು ಟೈಮು ಕಡಿಮೆ ಆಗುತ್ತೆ, ಇನ್ವರ್ಸ್ಲಿ ಇದು. ಓಕೆನಾ, ಅದೇ ಸ್ಪೀಡು ಲೆಸ್ ಆದಷ್ಟು ಸ್ಪೀಡ್ ನ ಕಡಿಮೆ ಮಾಡ್ಕೊಂಡ್ರೆ ಟೈಮ್ ಜಾಸ್ತಿ ಬೇಕಾಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಒಂದಕ್ಕೊಂದು. ಅರ್ಥ ಆಗ್ತೈತೆ ಅಲ್ವಾ. ಸೊ ನೆಕ್ಸ್ಟ್
ಈಗ ಅವನು ಏನ್ ಹೇಳ್ತಿದ್ದಾನೆ ಅದು ಒಂದೇ. ಇಲ್ಲಿ ನೋಡಿ ಈ ಪ್ರಾಬ್ಲಮ್ ನಿಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಗೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಏನಾದ್ರೂ ಕನ್ಫ್ಯೂಷನ್ ಆದ್ರೆ ಆಗಬಹುದು, ಬಟ್ ಆ ಚಾನ್ಸಸ್ ಇಲ್ಲ. ನೀವು ಇದನ್ನ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ನೋಡಿ ಇದೇ ತರದ ಒಂದು ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡಿದ್ವಿ ಆಪ್ಷನಲ್ ಎಕ್ಸರ್ಸೈಸ್ ಅಲ್ಲಿ. ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿ ನಿಮಗೆ ಏನ್ ಅನ್ಸುತ್ತೆ ಅಂತ ನೋಡಿ. ಅಲ್ಲಿ ಕ್ಲಿಯರ್ ಆಗಿ ಎರಡು ಸಿಚುಯೇಷನ್ ಕೊಟ್ಟಿದ್ದಾನೆ. ಲಾಸ್ಟ್ ಏನೋ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಚಾಪ್ಟರ್ ಮಾಡಿದ್ವಲ್ಲ, ಅಲ್ಲಿ ಕ್ಲಿಯರ್ ಆಗಿ ಟೂ ಸಿಚುಯೇಷನ್ಸ್ ಕೊಟ್ಟಿದ್ದಾನೆ ಅವನು. ಟೂ ಸಿಚುಯೇಷನ್ಸ್ ಇದೆ ಅಲ್ಲಿ, ಬಟ್ ಇಲ್ಲಿ ಓನ್ಲಿ ಒನ್ ಸಿಚುಯೇಷನ್ ಮಾತ್ರ ಇದೆ. ಬಟ್ ನಾನು ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ನಿಮಗೆ ಇಲ್ಲಿ ಟೂ ಸಿಚುಯೇಷನ್ಸ್ ಇದೆ ಅಂತ ಫೀಲ್ ಆಗುತ್ತೆ, ಬಟ್ ಇಲ್ಲ. ಓಕೆನಾ? ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದನಲ್ವಾ, ಒಂದು ಎ ಟ್ರೈನ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 480 ಕಿಲೋಮೀಟರ್ ಅಟ್ ಯೂನಿಫಾರ್ಮ್ ಸ್ಪೀಡ್. ಅದು ನಿಮಗೆ ಇನ್ಫಾರ್ಮೇಶನ್ ಅಷ್ಟೇ, ವೇರಿಯೇಬಲ್ ಅಸೈನ್ ಮಾಡಕ್ಕೆಲ್ಲ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಒಂದು ಇನ್ಫಾರ್ಮೇಶನ್ ಅದು ಸಿಚುಯೇಷನ್ ಅಲ್ಲ. ನೆಕ್ಸ್ಟ್ ಹೇಳಿದೆ ನೋಡಿ, ಸ್ಪೀಡ್ 8 ಕಿಲೋಮೀಟರ್ ಲೆಸ್ ತಗೊಂಡ್ರೆ ಟೈಮ್ 3 ಅವರ್ ತಗೊಳುತ್ತೆ ಅಂತ ಹೇಳ್ದ. ಬಟ್ ನೀವು ಲಾಸ್ಟ್ ಚಾಪ್ಟರ್ ಅಲ್ಲಿ ಈ ತರದ ಪ್ರಾಬ್ಲಮ್ ನೋಡಿದಾಗ ಅಲ್ಲಿ ಎರಡು ಸಿಚುಯೇಷನ್ ಇದೆ, ನೀವು ಜಸ್ಟ್ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಐಡಿಯಾ ಬರುತ್ತೆ. ಓಕೆ, ಈ ಪ್ರಾಬ್ಲಮ್ಗೆ ಇಲ್ಲಿ ನೋಡಿ ಎಕ್ಸ್ಪ್ಲನೇಷನ್ ಈ ತರ. ಈಗ ನೋಡಿ ಒಂದು ಡಿಸ್ಟೆನ್ಸ್ ಅವನು ಏನ್ ಹೇಳಿದಾನೆ ಅಂತಂದ್ರೆ, ಡಿಸ್ಟೆನ್ಸ್ 480 ಕಿಲೋಮೀಟರ್ ಇದೆ. ಓಕೆನಾ? 480 ಕಿಲೋಮೀಟರ್ ಇದೆ. ಈ ಕಿಲೋಮೀಟರ್ ನ ಒಂದು ಟ್ರೈನ್ ಟ್ರಾವೆಲ್ ಮಾಡ್ತಾ ಇದೆ ಅಂತ ಹೇಳಿದಾನಲ್ವಾ. ಓಕೆ, ಸೊ ಈ ಟ್ರೈನ್ ಯಾವಾಗ್ಲೂ ಕೂಡ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇರುತ್ತೆ. ಇದು ಸ್ಪೀಡ್. ಇದು ಏನಿದು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ವೇರಿಯಬಲ್ ಗೆ ಅಸೈನ್ ಮಾಡ್ಕೊಂಡೆ ನಾನು. ಸಾರಿ, ಸ್ಪೀಡ್ ಗೆ ನಾನು ವೇರಿಯಬಲ್ ನ ಅಸೈನ್ ಮಾಡ್ಕೊಂಡ್ಬಿಟ್ಟೆ. ಯಾಕೆ ಅಂದ್ರೆ ಅಲ್ಲಿ ಕೊನೆಗೆ ನಾನು ಅವನು ಹೇಳಿದೆ ನೋಡಿ, ವಿ ನೀಡ್ ಟು ಫೈಂಡ್ ಔಟ್ ಸ್ಪೀಡ್ ಆಫ್ ದಿ ಟ್ರೈನ್ ಅಂತ ಹೇಳಿದೆ. ನಾವೇನ್ ಕಂಡುಹಿಡಿಬೇಕಲ್ವಾ ಅದಕ್ಕೆ ಪುಟ್ ಮಾಡ್ಬೇಕು ನೀವು ಯೂಶಲಿ ಎಕ್ಸ್ ನ. ಇದು ಒಂದು ಹಿಂಟು ಈ ಚಾಪ್ಟರ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ನಾವೇನು ಕಂಡುಹಿಡಿಬೇಕು ಅದಕ್ಕೆ ನೀವು ಎಕ್ಸ್ ನ ಪುಟ್ ಮಾಡ್ಬೇಕು ಅನ್ನೋದು ನೆನ್ಪಿಟ್ಕೊಳ್ಳಿ. ಈಗ ಸ್ಪೀಡ್ ಬೇಕಲ್ವಾ, ನಾರ್ಮಲ್ ಸ್ಪೀಡೇ ಅವ್ನು ಕೇಳ್ತಿರೋದು. ನಾರ್ಮಲ್ ಸ್ಪೀಡು ಪ್ರತಿದಿನ ಇದೇ ಸ್ಪೀಡ್ ಅಲ್ಲಿ ಹೋಗ್ತಿತ್ತು, ಬಟ್ ಇನ್ನೊಂದು ಅದ್ಯಾವುದೋ ಒಂದ್ ದಿನ ಕಡಿಮೆ ಮಾಡ್ಕೊಂಡಿದ್ದೆ. ಅದೊಂದು ಬೇರೆ ಸಿಚುಯೇಷನ್ ಕೂಡ ನಿಮಗೆ ಕೊಟ್ಟಿದ್ದಾನೆ. ಅದ್ ನೆಕ್ಸ್ಟ್ ನೋಡೋಣ. ಈ ಸ್ಪೀಡ್ ಅಲ್ಲಿ ಯಾವುದು ಡಿ ಅನ್ನೋಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ. ಹಾಗಾದ್ರೆ ಈ ಸ್ಪೀಡ್ ಅಲ್ಲಿ 480 ಕಿಲೋಮೀಟರ್ ನ ಟ್ರಾವೆಲ್ ಮಾಡುತ್ತಲ್ವಾ, ಅವಾಗ ಟೈಮ್ ಎಷ್ಟು ತಗೊಳುತ್ತೆ? ಅವ್ನು ಕೊಟ್ಟಿಲ್ಲ ನಮಗೆ ಟೈಮ್ ನ, ಬಟ್ ನಾನೇನ್ ಅನ್ಕೊಳ್ತೀನಿ, ಲೆಟ್ ಇಟ್ ಬಿ T1 ಅಂತ ಅನ್ಕೊಳ್ತೀನಿ. T1. ಸೊ ಇನ್ನೊಂದು ವೇರಿಯೇಬಲ್ ಬಂತು ಅಂತ ನಿಮಗೆ ಅನಿಸ್ತಾ ಇದೆ, ಬಟ್ ಇದು ನನ್ನ ಈಕ್ವೇಶನ್ ಒಳಗಡೆ ಬರೋದೇ ಇಲ್ಲ. ನೆಕ್ಸ್ಟ್ ನೀವು ನೋಡಂತ್ರಿ, ಸ್ವಲ್ಪ ಈ ಪ್ರಾಬ್ಲಮ್ ಟ್ರಿಕ್ಕಿ ಇದೆ, ನೀವು ಇದನ್ನ ಕನ್ವರ್ಟ್ ಮಾಡ್ಬೇಕಾದ್ರೆ. ಓಕೆ, ಸೊ ನೋಡ್ತಾ ಹೋಗಿ. ಈಗ ಈ ನಾರ್ಮಲ್ ಸ್ಪೀಡ್ ಏನಿದೆಯಲ್ವಾ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ, ಈ ಸ್ಪೀಡ್ ಅಲ್ಲಿ 480 ಕಿಲೋಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಆಗ್ಲಿಕ್ಕೆ ಈ ಟ್ರೈನು T1 ಅನ್ನೋಷ್ಟು ಟೈಮ್ ನ ತಗೊಳುತ್ತೆ. ಓಕೆನಾ? ನೆಕ್ಸ್ಟ್ ಈಗ ಒಂದು ಸಿಚುಯೇಷನ್ ಅವನು ಕೊಟ್ಟಿದ್ದಾನಲ್ವಾ, ಆ ಸಿಚುಯೇಷನ್ಗೆ ಬರ್ತೀವಿ. ಈಗ ಇವತ್ತೇನ್ ಮಾಡಿದೆ, ಆ ಟ್ರೈನು ತನ್ನ ಸ್ಪೀಡ್ ನ ಕಡಿಮೆ ಮಾಡ್ಕೊಂಡಿದೆ. ಅಂದ್ರೆ ತನ್ನ ಸ್ಪೀಡ್ ಎಷ್ಟಿದೆಯಲ್ವಾ ಅದರಲ್ಲಿ 8 ನ ಕಡಿಮೆ ಮಾಡ್ಕೊಂಡಿದೆ. 8 ಕಿಲೋಮೀಟರ್ ಪರ್ ಅವರ್ ನ ಕಡಿಮೆ ಮಾಡ್ಕೊಂಡಿದೆ. ಅಂದ್ರೆ ಈಗ ಏನ್ ಮಾಡ್ಬೇಕು ನೀವು, ಈ ನಾರ್ಮಲ್ ಸ್ಪೀಡ್ ಅಲ್ಲಿ 8 ನ ಸಬ್ಟ್ರಾಕ್ಷನ್ ಮಾಡ್ಬೇಕು. x-8 ಕಿಲೋಮೀಟರ್ ಪರ್ ಅವರ್ ಈ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಡಿಸ್ಟೆನ್ಸ್ ಏನ್ ಕವರ್ ಮಾಡ್ತಿದೆ, ಅದೇ ಡಿಸ್ಟೆನ್ಸ್ ನೇ ಕವರ್ ಮಾಡ್ತಿದೆ. ಡಿಸ್ಟೆನ್ಸ್ ಏನು ಚೇಂಜಸ್ ಇಲ್ಲ, ಅದೇ ಡಿಸ್ಟೆನ್ಸ್ ನೇ ಕವರ್ ಮಾಡ್ತಾ ಇರೋದು. ಈಗಲೂ ಕೂಡ ಅದೇನ್ ಮಾಡ್ತಿದೆ, ಡಿ ಇಸ್ ಈಕ್ವಲ್ ಟು 480 ಕಿಲೋಮೀಟರ್ ನೇ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಈಗ ಈ ಸ್ಪೀಡ್ ಅಲ್ಲಿ ಈ ಡಿಸ್ಟೆನ್ಸ್ ನೇ ಕವರ್ ಮಾಡ್ಬೇಕಾದ್ರೆ ಇದು ಎಷ್ಟು ಟೈಮ್ ತಗೊಳುತ್ತೆ ಅಂದ್ರೆ T2 ಅಂತ ಅನ್ಕೊಳ್ತೀನಿ ನಾನು. ಎಷ್ಟು ತಗೊಳ್ತಾ ಇದೆ? ಈ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ T2, ಈ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ T1. ಅರ್ಥ ಆಯ್ತಾ? ಸೊ ಅವನ್ ಏನ್ ಹೇಳಿದಾನೆ ಅಂತಂದ್ರೆ, ಸೊ ಈಗ ಈ ಸ್ಪೀಡ್ ಅಲ್ಲಿ ಹೋದಾಗ ಅಂದ್ರೆ x-8 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋದಾಗ ಅವ್ನು ಹೇಳಿದೆ ನೋಡಿ, 8 ಕಿಲೋಮೀಟರ್ ಲೆಸ್ ಅಲ್ಲಿ ಹೋದಾಗ ಇಟ್ ವುಡ್ ಹ್ಯಾವ್ ಟೇಕನ್ 3 ಅವರ್ ಮೋರ್. ಅದು 3 ಅವರ್ಸ್ ಜಾಸ್ತಿ ತಗೊಳ್ತು ಅಂತ ಹೇಳ್ತಿದ್ದಾನೆ. 3 ಅವರ್ಸ್ ಜಾಸ್ತಿ ತಗೊಳ್ತು ಅಂದ್ರೆ ಟೈಮ್ 3 ಅವರ್ಸ್ ಜಾಸ್ತಿ ತಗೊಂಡಿದೆ. ಈಗ ಇಲ್ಲಿ ಟೈಮಿಗೆ ಬಂದ್ಬಿಡ್ತೀನಿ. ಸೊ ಈಗ ಇಲ್ಲಿ ನೋಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ x ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಿದೆ, ಇಲ್ಲಿ ಸ್ಪೀಡ್ ಜಾಸ್ತಿ ಇದೆ, ಇಲ್ಲಿ ಸ್ಪೀಡ್ ಕಡಿಮೆ ಇದೆ. ಓಕೆನಾ? ಸೊ ನಾನು ಹೇಳಿದೆ ಸ್ಪೀಡ್ ಜಾಸ್ತಿ ಇದೆ ಅಂತಂದ್ರೆ, ತುಂಬಾ ಜಾಸ್ತಿ ಇದೆ ಅಂದ್ರೆ ಬೇಗ ರೀಚ್ ಆಗ್ತೀವಿ, ಅಂದ್ರೆ ಕಡಿಮೆ ಟೈಮ್ ತಗೊಳ್ತೀವಿ. ಈಗ ಇಲ್ಲಿ ಸ್ಪೀಡ್ ಕಡಿಮೆ ಮಾಡ್ಕೊಂಡ್ವಿ ಅಂದ್ರೆ ಟೈಮ್ ಜಾಸ್ತಿ ತಗೊಳ್ತೀವಿ, ಟೈಮ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ T1 ಮತ್ತೆ T2 ಅಲ್ಲಿ ಯಾವ್ದು ಗ್ರೇಟರ್ ಇದೆ ಅಂತ ತಿಳ್ಕೊಬೇಕು ನೀವೀಗ. ಅರ್ಥ ಆಗ್ತಿದೆಯಲ್ವಾ? ಸೊ ಹಾಗಾದ್ರೆ ಸ್ಪೀಡ್ ಎಲ್ಲಿ ಕಡಿಮೆ ಇದೆಯೋ ಆ ಕರೆಸ್ಪಾಂಡಿಂಗ್ ಟೈಮ್ ಜಾಸ್ತಿ ಇರುತ್ತೆ. ಎಕ್ಸ್ ಮತ್ತೆ x-8 ನಾನು ಇಲ್ಲಿ ಹೇಳಿದ್ದೀನಿ, ಇಲ್ಲ ಅರ್ಥ ಆಯ್ತಲ್ವಾ? ಸ್ಪೀಡ್ ಕಡಿಮೆ ಮಾಡ್ಕೊಂಡಷ್ಟು ಜಾಸ್ತಿ ಟೈಮ್ ಬೇಕು. ಸ್ಪೀಡ್ ಜಾಸ್ತಿ ಮಾಡ್ಕೊಂಡ್ರೆ ಬೇಗ ರೀಚ್ ಆಗ್ತೀವಿ, ಅಂದ್ರೆ ಕಡಿಮೆ ಟೈಮ್ ಒಳಗಡೆ ರೀಚ್ ಆಗ್ತೀವಿ. ಅರ್ಥ ಆಯ್ತಲ್ವಾ? ಅದೇ ಕಾನ್ಸೆಪ್ಟ್ ಇಲ್ಲಿ. ಈಗ ಇಲ್ಲಿ ನೋಡ್ಕೊಳ್ಳಿ,
ನನಗೆ ಟೈಮ್ ಎಲ್ಲಿ ಜಾಸ್ತಿ ತಗೊಂಡಿದ್ದೀನಿ ಬೇಕು. ಟೈಮ್ ಜಾಸ್ತಿ ತಗೊಂಡಿದ್ದೀನಿ ಅಂದ್ರೆ ನನ್ನ ಸ್ಪೀಡ್ ಕಡಿಮೆ ಇದೆ ಅಂತ ಅರ್ಥ. ಸೊ ಸ್ಪೀಡ್ ಕಡಿಮೆ ಎಲ್ಲಿದೆ ನೋಡ್ಕೊಳ್ಳಿ. ಇಲ್ಲಿ ಕಡಿಮೆ ಇದೆಯಾ, ಇಲ್ಲಿ ಕಡಿಮೆ ಇದೆಯಾ? ಇಲ್ಲಿ ಕಡಿಮೆ ಇದೆ, ಹೌದಲ್ವಾ? ಇದು x-8, x ಗಿಂತ ಕಡಿಮೆ ಇದೆ. ಇಲ್ಲಿ ಕಡಿಮೆ ಸ್ಪೀಡ್ ಇದೆ ಅಂದ್ರೆ ಇದು ಟೈಮ್ ಜಾಸ್ತಿ ಇದೆ ಇದಕ್ಕಿಂತ. ಅಂದ್ರೆ T2 ದೊಡ್ಡದು T1 ಗಿಂತ. ಈಗ ಇದೆರಡರ ನಡುವೆ ಡಿಫ್ರೆನ್ಸ್ ಅವ್ನು ನಮಗೆ ಕೊಟ್ಟಿರೋದು 3 ಅವರ್ಸ್ ಅಂತ ಹೇಳ್ತಾ ಇದ್ದಾನೆ. ಓಕೆ, 3 ಅವರ್ಸ್ ಎಕ್ಸ್ಟ್ರಾ ತಗೊಳ್ತು ಅಂತ ಹೇಳ್ತಿದ್ದಾನೆ. ಯಾವಾಗ ಈ ಸ್ಪೀಡ್ ಅಲ್ಲಿ ಹೋದಾಗ 3 ಅವರ್ಸ್ ಜಾಸ್ತಿ ತಗೊಂಡಿದ್ದೀನಿ ಅಂದ್ರೆ T2 ಜಾಸ್ತಿ ಇದೆ T1 ಗಿಂತ. ಎಷ್ಟು ಜಾಸ್ತಿ ಇದೆ? 3 ಜಾಸ್ತಿ ಇದೆ. ಅಂದ್ರೆ T2 ಮೈನಸ್ T1 ಇಸ್ ಈಕ್ವಲ್ ಟು ಏನಾಗುತ್ತೆ? 3 ಅವರ್ಸ್ ಆಗುತ್ತೆ. ಇದು ಐಡಿಯಾ. ಈ ಐಡಿಯಾ ತಗೊಂಡು ನೀವೇನ್ ಮಾಡ್ಬೇಕು, ಇಲ್ಲಿ ಈ ಸಿಚುಯೇಷನ್ ಅನ್ನ ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿ ಏನ್ ಮಾಡ್ಬೇಕಾಗುತ್ತೆ? ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗಿ ಏನ್ ಮಾಡ್ಬೇಕಂತ. ಸೊ ಫಸ್ಟ್ ಇನಿಷಿಯಲಿ ವೇರಿಯಬಲ್ ಅಸೈನ್ ಮಾಡ್ಕೊಂಡು, ಓಕೆ, ಲೆಟ್ ದ ಸ್ಪೀಡ್ ಆಫ್ ದಿ ಟ್ರೈನ್ ಲೆಟ್ ದ ಸ್ಪೀಡ್ ಆಫ್ ದಿ ಟ್ರೈನ್ ಲೆಟ್ ದ ಸ್ಪೀಡ್ ಆಫ್ ದಿ ಟ್ರೈನ್ ಈಸ್ ಈಕ್ವಲ್ ಟು x ಕಿಲೋಮೀಟರ್ ಪರ್ ಅವರ್ ಅಂತ ಅನ್ಕೊಳ್ಳಿ. ಓಕೆ, x ಕಿಲೋಮೀಟರ್ ಪರ್ ಅವರ್. ಗಿವನ್, ಓಕೆ, ಏನ್ ಕೊಟ್ಟಿದ್ದಾನಂದ್ರೆ ಗಿವನ್ ದ ಡಿಸ್ಟೆನ್ಸ್, ಓಕೆ, ಗಿವನ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಕೊಟ್ಬಿಟ್ಟಿದ್ದಾನಲ್ವಾ, ಅದು ಫಿಕ್ಸ್ ಇದೆ ಎಲ್ಲ ಕಡೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಈಕ್ವಲ್ ಟು 360. ಇದನ್ನ ಡಿ ಅಂತ ಅನ್ಕೊಂಡ್ಬಿಡಿ. ಡಿ ಇಸ್ ಈಕ್ವಲ್ ಟು ಅಂತ ತಗೋಬೇಕು ನೀವು ಇದನ್ನ. ಡಿ ಇಸ್ ಈಕ್ವಲ್ ಟು ಎಷ್ಟದು? 480 ಕಿಲೋಮೀಟರ್. ಓಕೆ, 480 ಕಿಲೋಮೀಟರ್. ಓಕೆ, ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಲೆಟ್ T1 be time taken by train to travel 480 kilometer with speed x kilometer per hour. ಏನು ಅಂದ್ರೆ ಈ ಟ್ರೈನು x ಕಿಲೋಮೀಟರ್ ಪರ್ ಅವರ್ ಅಲ್ಲಿ 480 ಕಿಲೋಮೀಟರ್ ನ ಟ್ರಾವೆಲ್ ಆಗ್ಲಿಕ್ಕೆ T1 ಅನ್ನೋಷ್ಟು ಟೈಮ್ ನ ತಗೊಂಡಿದೆ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಾನೀಗ ಇಲ್ಲಿ ನಿಮಗೆ ಫಾರ್ಮುಲಾ ಗೊತ್ತಿದೆ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈ ಫಾರ್ಮ್ಯಾಟ್ ನ ಇಲ್ಲಿ ತಗೊಳ್ಳಲ್ಲ. ನಾನು ಏನ್ ಮಾಡ್ತೀನಿ ಅಂದ್ರೆ ಟೈಮಿಗೆ ತಗೊಳ್ತೀನಿ. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗುತ್ತಲ್ವಾ. ಓಕೆ, ಇಲ್ಲಿ ಟೈಮ್ ಏನ್ ಅನ್ಕೊಂಡಿದ್ದೀನಿ? T1. ಓಕೆ, T1 is equal to D divided by S ಆಗುತ್ತೆ. This implies T1 is equal to distance ಎಷ್ಟು? 480 divided by ಸ್ಪೀಡ್ ಏನು ಅಂತ ಹೇಳ್ಕೋಬೇಕು ನೀವು. ಸೊ ಸ್ಪೀಡ್ ಏನಾಗುತ್ತೆ? ಇಲ್ಲಿ ತಗೊಂಡಿದೀವಲ್ವಾ, ಇದೇನೆ ಎಸ್ ಸ್ಪೀಡ್. ಇದು ಸ್ಪೀಡ್ ಆಫ್ ದಿ ಟ್ರೈನ್ ಅಲ್ವಾ, ಎಕ್ಸ್. ಓಕೆ, 480 ಡಿವೈಡೆಡ್ ಬೈ ಎಕ್ಸ್ ಅಂತ ಆಗುತ್ತೆ. ಇಷ್ಟೇ ಇರಲಿ ಸಾಕು. ಇಲ್ಲೇನು ನೀವು ಜಸ್ಟ್ ಇದನ್ನ ಬೇಕಾದ್ರೆ ಇಕ್ವೇಶನ್ ನಂಬರ್ 1 ಅಂತ ಪುಟ್ ಮಾಡ್ಬೋದು. ನಾಟ್ ನೆಸೆಸರಿ ಅಂತ ಅನ್ಕೊಳ್ತೀನಿ. ಓಕೆ, ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನೊಂದು ಸಿಚುಯೇಷನ್ ಇದೆ ಅಲ್ವಾ, ಅದನ್ನ ತಗೊಳ್ತಾ ಇದೀನಿ ನಾನೀಗ. ಗಿವನ್ ಇಲ್ಲಿ ಆಕ್ಚುಲಿ ಸಿಚುಯೇಷನ್ ಏನಲ್ಲ, ಜಸ್ಟ್ ಅವನೇನು ಗಿವನ್ ಡೇಟಾದಿಂದ ನಾನು ಯೂಶುವಲ್ ಸ್ಪೀಡ್ ಅಲ್ಲಿ ಹೋದಾಗ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನ ಜಸ್ಟ್ ಕನ್ವರ್ಷನ್ ಮಾಡ್ಕೊಂಡಿದ್ದೀನಿ. ಈಗ ಅವನೊಂದು ಸಿಚುಯೇಷನ್ ನಮಗೆ ಹೇಳಿದ್ದ, ಇನ್ನೊಂದು ಬೇರೆ ಸಿಚುಯೇಷನ್ ಅದು ತಗೊಳ್ತಾ ಇದ್ದೀನಿ. ಓಕೆ, ಗಿವನ್ if the speed had been given if the speed had been 8 kilometer per hour less 8 kilometer per hour less then it would have taken 3 hour more. ಓಕೆ, ಅಂದ್ರೆ 3 ಅವರ್ಸ್ ಏನು ಜಾಸ್ತಿ ತಗೊಳುತ್ತಂತೆ. ಸೊ ಯಾವಾಗ 8 ಕಿಲೋಮೀಟರ್ ಪರ್ ಅವರ್ ಲೆಸ್ ಅಲ್ಲಿ ಹೋದ್ರೆ. ಓಕೆ, ಸೊ ಈಗ ನೀವು ಈ ತರ ಮಾಡ್ಕೋಬಹುದು. ದೇರ್ಫೋರ್ ಇಲ್ಲಿ ನೋಡಿ, ಸ್ಪೀಡ್ ಏನಾಗುತ್ತೆ ಅಂತಂದ್ರೆ 8 ಕಿಲೋಮೀಟರ್ ಪರ್ ಅವರ್ ಲೆಸ್ ಆಗ್ಬೇಕು ನಾರ್ಮಲ್ ಸ್ಪೀಡ್ ಗಿಂತ, ಹೌದಲ್ವಾ? ಈಗ ಅದಕ್ಕೆ ನೀವೇನ್ ಮಾಡಿ ಅಂತ ಅಂದ್ರೆ, ಜಸ್ಟ್ ಎ ಮಿನಿಟ್. ಓಕೆ, ಸೊ ನಾವು ಈಗ
ಸ್ಪೀಡ್ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, x-8 ಕಿಲೋಮೀಟರ್ ಪರ್ ಅವರ್ ಅಂತ ಆಗುತ್ತೆ. ಓಕೆನಾ, ಪರ್ ಅವರ್. ಅಂಡ್ ದೆನ್ ನೆಕ್ಸ್ಟ್ ಡಿಸ್ಟೆನ್ಸ್ ನಾರ್ಮಲಿ ಅದೇ ಇರುತ್ತೆ, 480 ಕಿಲೋಮೀಟರ್ ಆಗಿರುತ್ತೆ. ಅಂಡ್ ದೆನ್ ಇಲ್ಲಿ T2 ತಗೋಬೇಕಲ್ವಾ ನಾನು, ಟೈಮ್ ಸೆಕೆಂಡ್ ಟೈಮ್ T2 ತಗೋಬೇಕು ನಾನೀಗ. ಸೊ ಈಗ ಇಲ್ಲಿ ಏನ್ ಮಾಡ್ತೀನಿ ಅಂತ ಅಂದ್ರೆ, ಸೊ ಇಲ್ಲಿ ಲೆಟ್ T2 be the time taken by the train. ಓಕೆ, ಈಗ ಇಲ್ಲಿ ತಗೊಂಡಿರುವಂತ ಟೈಮ್ T2, ಅದರ ಸ್ಪೀಡು x-8, ಡಿಸ್ಟೆನ್ಸ್ ಸೇಮ್ ಇದೆ. ಈಗ ಈ ಸಿಚುಯೇಷನ್ ಅನ್ನ ನಾವೇನ್ ಮಾಡ್ತೀನಿ, ಈ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ನನಗೆ. ಓಕೆ, ಸೊ ಈಗ ಈ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನೀವು ಏನಾಗುತ್ತೆ ಅಂದ್ರೆ, ಟೈಮ್ ಅಲ್ಲೇ ಹೇಳ್ಬೇಕು. ಈಗ T2 is equal to ಡಿಸ್ಟೆನ್ಸ್ ಸೇಮ್ ಅಲ್ವಾ, 480 ಡಿವೈಡೆಡ್ ಬೈ x-8 ಅಂತ ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಅವನು ಇಲ್ಲಿ ಕೊಟ್ಟಿದ್ದಾನೆ. ಓಕೆ, ಸ್ಪೀಡ್ ಹ್ಯಾಡ್ ಬಿನ್ ಇಟ್ ಟೇಕ್ಸ್ 3 hours ಮೋರ್ ಅಂತ ಹೇಳ್ಬಿಟ್ಟಿದ್ದಾನಲ್ವಾ. ಹಾಗಾಗಿ ನಾವು ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಹೇಳ್ದೆ T2 ಜಾಸ್ತಿ ಇದೆ ಅಂದ್ರೆ ಸ್ಪೀಡ್ ಕಡಿಮೆ ಇದ್ದಾಗ ಜಾಸ್ತಿ ತಗೊಂಡಿದ್ದೆ, ಇಲ್ಲಿ ಸ್ಪೀಡ್ ಜಾಸ್ತಿ ಇದೆ, ಇದು ಕಡಿಮೆ ಇರುತ್ತೆ. T2 ಗ್ರೇಟರ್ ಇರುತ್ತೆ, T1 ಸ್ಮಾಲರ್ ಇರುತ್ತೆ. ಇದೆರಡು ನಡುವೆ ಇರೋ ಡಿಫ್ರೆನ್ಸ್ 3 hours, ಹೌದಲ್ವಾ? ಅಂದ್ರೆ T2 ಮೈನಸ್ T1 ಅಂದ್ರೆ 3 hours ತಾನೆ. ಓಕೆ, ಸೊ ಹಾಗಾಗಿ T2 ಮೈನಸ್ T1 ಇಸ್ ಈಕ್ವಲ್ ಟು 3 ಆಗುತ್ತೆ. ದಿಸ್ ಇಂಪ್ಲೈಸ್, ಈಗ T2 ಅಂದ್ರೆ ಇದನ್ನ ಪುಟ್ ಮಾಡ್ಬೇಕು ನೀವೀಗ, 480 ಡಿವೈಡೆಡ್ ಬೈ x-8 ಆಗುತ್ತೆ. ಅಂಡ್ ದೆನ್ ಮೈನಸ್ T1 ಅಂತ ಅಂದ್ರೆ ನೋಡಿ, 480 ಡಿವೈಡೆಡ್ ಬೈ x ಆಗುತ್ತೆ. 480 ಡಿವೈಡೆಡ್ ಬೈ x ವಿಚ್ ಇಸ್ ಈಕ್ವಲ್ ಟು ಇಲ್ಲೇನಿದೆ 3 ಇದೆ, ಇದು ಆಸ್ ಇಟ್ ಇಸ್ ಬರುತ್ತೆ. ಓಕೆ, ಸೊ ಈಗ ರಿಮೈನಿಂಗ್ ಏನು ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಬೇಕಷ್ಟೇ ನೀವು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಏನು ಅಂತ ಗೊತ್ತಾಗುತ್ತೆ. ಈಗ LCM ತಗೊಳ್ಳಿ, x ಮತ್ತೆ x-8 ಗೆ LCM x ಆಫ್ x-8 ಅಂತ ಆಗುತ್ತೆ. ಓಕೆನಾ, ಸೊ ದೆನ್ x-8 ಇಂದ ಇದನ್ನ ಡಿವೈಡ್ ಮಾಡಿದ್ರೆ x-8 ಕ್ಯಾನ್ಸಲ್ ಆಗಿ x ಮಾತ್ರ ರಿಮೈನಿಂಗ್. ಈ x ನ 480 ಜೊತೆ ಮಲ್ಟಿಪ್ಲೈ ಮಾಡಿ 480x ಆಗುತ್ತೆ. ಅಂಡ್ ದೆನ್ ಇಲ್ಲಿರೋ ಮೈನಸ್ ಗೆ ಮೈನಸ್ ಆಸ್ ಇಟ್ ಇಸ್. ನೆಕ್ಸ್ಟ್ ಈ LCM ನ x ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿರೋ x ಕ್ಯಾನ್ಸಲ್ ಆಗಿ x-8 ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು ನೀವು. ಓಕೆನಾ, ಸೊ 480 ಇದೆ, ಇದ್ರ ಜೊತೆ x-8 ಮಲ್ಟಿಪ್ಲೈ ಮಾಡಬೇಕು, x-8 ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ರೈಟ್ ಸೈಡ್ ಅಲ್ಲಿ 3 ಇತ್ತಲ್ವಾ, 3 ತಗೊಂಡಿದ್ದೀನಿ. ಈಗ x ಆಫ್ x-8 ಡಿನಾಮಿನೇಟರ್ ಅಲ್ಲಿ ಇರೋದನ್ನ ರೈಟ್ ಸೈಡ್ ಅಲ್ಲಿರೋ 3 ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ ನಾನು. ಓಕೆ, ಇಲ್ಲಿ ನ್ಯೂಮರೇಟರ್ ಏನಾಗುತ್ತೆ ಅಂದ್ರೆ 480x ಆಸ್ ಇಟ್ ಇಸ್ ತಗೊಂಡೆ, ಇಲ್ಲಿ ಮೈನಸ್ 480 ನ ಈ x ಗೆ ಮತ್ತೆ -8 ಗೆ ಮಲ್ಟಿಪ್ಲೈ ಮಾಡ್ಬೇಕು. ಮೈನಸ್ 480 ಇಂಟು x ಅಂದ್ರೆ ಮೈನಸ್ 480x ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗಿ ಇಲ್ಲಿ 480 ಇಂಟು 8 ನ ಮಲ್ಟಿಪ್ಲೈ ಮಾಡಿ, 8 0s 0. ಓಕೆ, ದೆನ್ 8 8s. ಓಕೆ, ಮಲ್ಟಿಪ್ಲೈ. ಓಕೆ, ಇದನ್ನ ನಾವು ಹಾಗೆ ಇಟ್ಕೊಳ್ಳೋಣ, ಯಾಕೆಂದ್ರೆ ಸಿಂಪ್ಲಿಫೈ ಆಗುತ್ತೆ ನೆಕ್ಸ್ಟ್ ಅದಕ್ಕೆ. ಸೊ ಇಲ್ಲಿ ನೋಡಿ 480 ಇಂಟು 8 ಅಂತಾನೆ ಇರಲಿ, ವಿಚ್ ಇಸ್ ಈಕ್ವಲ್ ಟು ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 3 ಆಫ್ x-8 ಈ ತರ ಆಗುತ್ತಲ್ವಾ. ಓಕೆ, ಸೊ ದೆನ್ ಈಗ ಇಲ್ಲಿ ನೋಡಿ ಪ್ಲಸ್ 480x ಮೈನಸ್ 480x ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ರಿಮೈನಿಂಗ್ ಏನು ಅಂತ ಹೇಳಿದೆ ನಾನು, 480 ಇಂಟು 8 ವಿಚ್ ಇಸ್ ಈಕ್ವಲ್ ಟು 3 ಆಫ್ x-8 ಅಂತ ಹೇಳಿದೆ. ಇಲ್ಲಿ ನೋಡಿ ಈ 3 ಇಂದ 480 ನ ನೀವು ಡಿವೈಡ್ ಮಾಡಬಹುದು. 3 1s 8 ಹೋಗಲ್ಲ, ಅದಕ್ಕೆ 480 ಡಿವೈಡ್ ಆಗುತ್ತೆ, ಡಿವೈಡ್ ಮಾಡ್ತೀನಿ. 4 1s ಇಲ್ಲಿ ನೋಡಿ, ಸಾರಿ 3 1s 3 1 ರಿಮೈನಿಂಗ್, 3 6 18 6 0 ಗೆ ಆಸ್ ಇಟ್ ಇಸ್ 0. ಓಕೆ, 160 ಹೋಗುತ್ತೆ. ಈಗ ನೀವು ಈ 160 ನ ನೀವೇನ್ ಮಾಡಿ 8 ಗೆ ಮಲ್ಟಿಪ್ಲೈ ಮಾಡಿ, 8 0s 0, 8 6 48, 4 ಕ್ಯಾರಿ. ಓಕೆ, 8 1s 8, 8 ಪ್ಲಸ್ 4 ಅಂದ್ರೆ 12, 1280 ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿ x ಇಂಟು x ಅಂದ್ರೆ x ಸ್ಕ್ವೇರ್ ಮೈನಸ್ x ಇಂಟು 8 ಅಂದ್ರೆ 8x ಅಂತ ಆಗುತ್ತೆ. ಇದು ಫೈನಲಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಇಕ್ವೇಶನ್, ಈಗ ಇಲ್ಲಿ ಈ ಟರ್ಮ್ ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡಿಬಿಡಿ ನೀವು. ಯಾವ್ದನ್ನ 1280 x ಸ್ಕ್ವೇರ್ 1280 ನ ರೈಟ್ ಸೈಡ್ ಗೆ ನೀವು ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನೋಡ್ಕೊಳ್ಳಿ 0 ಉಳ್ಕೊಳ್ಳುತ್ತೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ. ಹೌದಾ, 0 ಇಸ್ ಈಕ್ವಲ್ ಟು x ಸ್ಕ್ವೇರ್ ಮೈನಸ್ 8x ಅಂಡ್ ದೆನ್ ಇದು ರೈಟ್ ಗೆ ಶಿಫ್ಟ್ ಆದ್ರೆ ಮೈನಸ್ 1280 ಅಂತ ಆಗುತ್ತೆ. ಇದು ನಮಗೆ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗುತ್ತೆ. ರಿವರ್ಸ್ ಮಾಡಿ ಬರ್ಕೊಳ್ಬೇಕಾದ್ರೆ x ಸ್ಕ್ವೇರ್ ಮೈನಸ್ 8x ಮೈನಸ್ 1280 ವಿಚ್ ಇಸ್ ಈಕ್ವಲ್ ಟು 0. ದಿಸ್ ದ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಇಕ್ವೇಶನ್. ಅರ್ಥ ಆಯ್ತಲ್ವಾ?
ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ. ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು ಅಂದ್ರೆ ಟ್ರೈನ್ ನ ಸ್ಪೀಡ್ ಏನು ಅಂತ ಗೊತ್ತಾಗುತ್ತೆ. ಓಕೆ, ಆ ಟೈಪ್ ಆಫ್ ಪ್ರಾಬ್ಲಮ್ಸ್ ನಾವು ನೆಕ್ಸ್ಟ್ ಟಾಪಿಕ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಜಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಫಾರ್ಮೇಶನ್ ಮಾಡೋದು ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಅರ್ಥ ಆಯ್ತಲ್ವಾ? ಟ್ರೈನ್ ಪ್ರಾಬ್ಲಮ್ ಬಂದ್ರೆ ಹೀಗೆ ಮಾಡ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ನಾನು ನಿಮಗೆ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲೇ ಈ ಸ್ಪೀಡ್ ಮತ್ತೆ ಡಿಸ್ಟೆನ್ಸ್ ಫಾರ್ಮುಲಾ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ಮತ್ತೆ ಫರ್ದರ್ ನಾನು ನಿಮಗೆ ಅದು ಬೇರೆ ಬೇರೆ ಫಾರ್ಮ್ಯಾಟ್ ಹೇಳಿದ್ದೀನಿ. ಸ್ಪೀಡ್ ಅಂದ್ರೆ ಹೀಗೆ, ಟೈಮ್ ಅಲ್ಲಿ ಹೇಳೋದಾದ್ರೆ ಹೀಗೆ, ಡಿಸ್ಟೆನ್ಸ್ ಅಲ್ಲಿ ಹೇಳೋದಾದ್ರೆ ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಏನಾಗುತ್ತೆ, ಅದು ಡಿಸ್ಟೆನ್ಸ್ ಇಸ್ ಈಕ್ವಲ್ ಸ್ಪೀಡ್ ಇಂಟು ಟೈಮ್ ಅಂತ ಆಗುತ್ತೆ, ಈ ತರ ಆಗುತ್ತೆ. ಓಕೆ, ಈ 3 ಫಾರ್ಮ್ಯಾಟ್ಸ್ ಅಲ್ಲಿ ಹೇಳಿದ್ದೀನಲ್ವಾ, ಈ 3 ಫಾರ್ಮ್ಯಾಟ್ಸ್ ಕೂಡ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರಿ. ಸೊ ಮೋಸ್ಟ್ ಆಫ್ ಆಲ್ ಇದು ಯೂಸ್ ಆಗುತ್ತೆ ಟ್ರೈನ್ ಪ್ರಾಬ್ಲಮ್ ಅಲ್ಲಿ. ಟೈಮ್ ಇಂದ ಏನಿದೆಯಲ್ವಾ, ಇದು ಯೂಸ್ ಆಗುತ್ತೆ ನನಗೆ, ಅದ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಈ ಪ್ರಾಬ್ಲಮ್ಗೆ ನೆಕ್ಸ್ಟ್ ನಾನು ಇಷ್ಟು ಡಿಸ್ಕ್ರಿಪ್ಷನ್ ಕೊಡೋದಿಲ್ಲ, ಇದು ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಇಷ್ಟೊಂದು ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ನಾನು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ಟೈಮ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್, ಎರಡು ಸಿಚುಯೇಷನ್ಗಳು ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಡಿಸ್ಟೆನ್ಸ್ ಫಿಕ್ಸ್, ಇದು ಯಾವ್ದಿದು ಸೆಕೆಂಡ್, ಸ್ಪೀಡ್ ಕಡಿಮೆ ಇರೋದು ಫಸ್ಟ್ ಬರಬೇಕು ಅನ್ನೋದು ನೆನ್ಪಿಟ್ಕೊಳ್ಳಿ ನೀವು ಆದಷ್ಟು. ಓಕೆನಾ? ಸ್ಪೀಡ್ ಡಿನಾಮಿನೇಟರ್ ಇರುತ್ತೆ. ಓಕೆ, ಇದು ಕಡಿಮೆ ಇರಬೇಕು, ಇದು ಜಾಸ್ತಿ ಇರಬೇಕು. ಫಸ್ಟ್ ಸ್ಪೀಡ್ ಕಡಿಮೆ ಇರೋ ಟರ್ಮ್ ಬರಬೇಕು, ಆಮೇಲೆ ಸ್ಪೀಡ್ ಜಾಸ್ತಿ ಇರೋದು. ಇದು ನ್ಯೂಮರೇಟರ್ ಯಾಕೆ ಸೇಮ್ ಇದೆ ಅಂದ್ರೆ, ನ್ಯೂಮರೇಟರ್ ಡಿಸ್ಟೆನ್ಸ್, ಇದು ಎರಡು ಯಾಕೆ ಸಬ್ಟ್ರಾಕ್ಷನ್ ಮಾಡಿದೆ ಅಂದ್ರೆ, ಟೈಮ್ ಡಿಫ್ರೆನ್ಸ್ ಅವನು 3 ಅವರ್ಸ್ ಅಂತ ಹೇಳ್ತಲ್ವಾ, ಹಾಗಾಗಿ ಜಾಸ್ತಿ ಟೈಮು ಮೈನಸ್ ಕಡಿಮೆ ಟೈಮು ಸಬ್ಟ್ರಾಕ್ಷನ್ ಮಾಡುತ್ತೆ, 3 ಬರಬೇಕಿತ್ತು. ಅದಕ್ಕೆ ಈ ಫೈನಲಿ ಈ ತರ ಬಂದಿದೆ ನಮಗೆ ಈಕ್ವೇಶನ್. ಓಕೆ, ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನೇನ್ ಮಾಡ್ತಾ ಹೋಗ್ತೀನಿ, ಸೊ ನೆಕ್ಸ್ಟ್ ಟಾಪಿಕ್ ನ ಬಿಗಿನ್ ಮಾಡ್ತೀನಿ. ಅಂಡ್ ಇನ್ ದ ನೆಕ್ಸ್ಟ್ ಟಾಪಿಕ್ we are going to study what is the solution of a quadratic equation. Okay, it's similar to that of what solution of a polynomial, quadratic polynomial. Okay, and then after that we are going to find out solution for a given quadratic equation. So next class ಅಲ್ಲಿ ಆ next topic ನ ನಾನು begin ಮಾಡ್ತೀನಿ. So this is the end of the first topic. Okay, thank you, Anandal.